ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಮಧ್ಯಾಹ್ನದ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈಗ ನಾನು ಒಂದು ಹಾಡನ್ನ ಮೊಬೈಲ್ನಲ್ಲಿ ಪ್ಲೇ ಮಾಡ್ತೀನಿ. ಆ ಹಾಡನ್ನ ಗಮನವಿಟ್ಟು ಕೇಳಿಬಿಟ್ಟು ಆ ಹಾಡಿನ ಸಂದೇಶ ಏನು ಅನ್ನೋದನ್ನ ತಾವು ಹೇಳಬೇಕಾಗುತ್ತೆ. ತಾವೆಲ್ಲರೂ ಗಮನವಿಟ್ಟು ಕೇಳಿ ಹೇಳ್ತೀರಾ ಹಾಡಿನ ಸಂದೇಶವನ್ನ? ಓಕೆ, ಈಗ ಹಾಡನ್ನ ಕೇಳ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈಗೆಲ್ಲ ಹಾಡನ್ನ ತಾವು ಆಲಿಸಿದಿರಿ. ಈ ಹಾಡಿನ ಸಂದೇಶ ಏನು ಅನ್ನೋದನ್ನ ಒಬ್ಬೊಬ್ಬರೇ ಎದ್ದು ನಿಂತು ಹೇಳಬೇಕು. ಈ ಹಾಡು ನಮಗೆ ಯಾವ ಸಂದೇಶವನ್ನ ಕೊಡುತ್ತೆ ಹೇಳಿ? ಪ್ರವಾಸದ ಬಗ್ಗೆ ತಿಳಿಸಿಕೊಡುತ್ತೆ. ಒಂದನೇದು ಪ್ರವಾಸದ ಮಹತ್ವ, ಇದ್ರ ಬಗ್ಗೆ ತಿಳಿಸಿಕೊಡುತ್ತೆ. ಓಕೆ, ಎರಡನೇದು ಏನೋ ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಡುತ್ತೆ. ಸಂಸ್ಕೃತ ಅಲ್ಲ, ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಡುತ್ತೆ. ನಮ್ಮ ನಾಡಿನ ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ತಿಳಿಸಿಕೊಡುತ್ತೆ. ಓಕೆ, ಐತಿಹಾಸಿಕ ಸ್ಥಳಗಳ ಪರಿಚಯವನ್ನ ಮಾಡಿಕೊಡುತ್ತೆ.
ಐತಿಹಾಸಿಕ ಸ್ಥಳಗಳ ಪರಿಚಯವನ್ನ ಮಾಡಿಕೊಡುತ್ತೆ. ನೆಕ್ಸ್ಟ್ ಏನಮ್ಮ? ಕಲೆಗಳ ಮಹತ್ವದ ಬಗ್ಗೆ ತಿಳಿಸ್ತದೆ. ಓಕೆ, ನೆಕ್ಸ್ಟ್ ಇನ್ನೇನು ತಿಳಿಸಲ್ಲ ಇದ್ರೊಳಗ? ಮತ್ತೆ ಹೇಳಿ, ಯಾರು ಹೇಳಿದ್ರಲ್ಲ? ಜ್ಞಾನದ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೆ. ಜ್ಞಾನದ ಮಹತ್ವದ ಬಗ್ಗೆ ತಿಳಿಸಿ ಕೊಡುತ್ತೆ. ಅದೇ ರೀತಿ ಈ ಒಂದು ಹಾಡನ್ನ ಕೇಳಿದ್ವಿ, ಪ್ರವಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಹಾಡು ಅಂತ ತಿಳ್ಕೊಂಡ್ರಿ. ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಗಾದೆ ಮಾತು ಅದರಲ್ಲಿ ಬಂತು, ದೇಶ ಸುತ್ತು ಗಾದೆ ಮಾತಿನ ಮಹತ್ವವನ್ನು ಕೂಡ ತಿಳಿಸಿಕೊಡುತ್ತೆ. ದೇಶ ಸುತ್ತು ಕೋಶ ಓದು ಗಾದೆ ಮಾತಿನ ಮಹತ್ವವನ್ನ ತಿಳಿಸಿಕೊಡುತ್ತೆ. ಇಷ್ಟು ಅಂಶಗಳು ಈ ಹಾಡಿನ ಬಗ್ಗೆ ನಾವು ತಿಳ್ಕೋಬಹುದು. ಒಂದನೇದು ಪ್ರವಾಸದ ಮಹತ್ವ, ಎರಡನೇದು ನಮ್ಮ ನಾಡಿನ ಪರಂಪರೆ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಡುತ್ತೆ, ಐತಿಹಾಸಿಕ ಸ್ಥಳಗಳ ಪರಿಚಯವನ್ನ ಮಾಡಿಕೊಡುತ್ತೆ, ಕಲೆಗಳ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೆ, ಜ್ಞಾನದ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೆ, ದೇಶ ಸುತ್ತು ಕೋಶ ಓದು ಗಾದೆ ಮಾತಿನ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೆ. ಮಕ್ಕಳ ಈ ಹಾಡಿನ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನ ಹೇಳ್ತೀನಿ, ಅದನ್ನ ತಾವು ಕೇಳಬೇಕು. ವಂದಿಸಿ ಬರೆಯಿರಿ ಅಂತ ಹೇಳಿಬಿಟ್ಟು ಇಲ್ಲಿ ಬರ್ತೀನಿ, ತಾವು ತಿಳ್ಕೊಂಡಿರ್ಬೇಕು. ವಂದಿಸಿ ಬರೆಯಿರಿ. ಒಂದನೇದಾಗಿ ಆಗ್ರಾ ಅಂತ ಹೇಳಿ, ಎರಡನೇದಾಗಿ ಜಯಪುರ ಅಂತ ಹೇಳಿ, ಮೂರನೇದು ಪಂಚಲಿಂಗ ಸ್ಥಳ, ನಾಲ್ಕನೇದು ಗಾದೆ ಮಾತು, ಐದನೇದು ಪ್ರವಾಸ ಕಥನ ಅಂತ ಹೇಳಿ ಈ ಹಾಡಿನಲ್ಲಿ ಬರುವಂತಹ ಅಂಶಗಳು. ಇದಕ್ಕೆ ಸಾಹಿತ್ಯ ಪ್ರಕಾರ ಅಂತ ಹೇಳಿದೆ. ಎರಡನೇದಾಗಿ ತಲಕಾಡು ಅಂತ ಇದೆ. ಮೂರನೇದಾಗಿ ದೇಶ ಸುತ್ತು ಕೋಶ ಓದು ಅಂತ ಹೇಳಿ, ನಾಲ್ಕನೇದಾಗಿ ರಾಜಸ್ಥಾನ ಅಂತ ಹೇಳಿದೆ. ಐದನೇದಾಗಿ ತಾಜ್ ಮಹಲ್ ಅಂತ ಹೇಳಿದೆ. ಈಗ ಒಬ್ಬೊಬ್ಬರೇ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇದಕ್ಕೆ ಹೊಂದುವಂತಹ ಉತ್ತರವನ್ನ ಹೇಳಬೇಕಾಗುತ್ತೆ. ವಾಯ್ಸ್ ಅಲ್ಲಿ ಹೇಳಪ್ಪ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ತಾಜ್ ಮಹಲ್. ಒಂದನೇ ಸರಿಯಾದ ಉತ್ತರ. ಎರಡನೇ ಸರಿಯಾದ ಉತ್ತರ ಜಯಪುರ ರಾಜಸ್ಥಾನ. ಮೂರನೇದು ತಲಕಾಡು. ಸುತ್ತೋಳಿ. ನಾಲ್ಕನೇದು ಗಾದೆ ಮಾತು ದೇಶ ಸುತ್ತು ಕೋಶ ಓದು. ಪ್ರವಾಸ ಕಥನ ಸಾಹಿತ್ಯ ಪ್ರಕಾರ. ಓಕೆ, ಈ ಒಂದು ಹಾಡಿನಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ವಂದಿಸಿ ಬರೆಯಿರಿ ಅನ್ನುವಂತ ಚಟುವಟಿಕೆಯನ್ನ ತಾವೆಲ್ಲರೂ ಕೂಡ ಮಾಡಿರಿ. ಇಲ್ಲಿ ಈ ಒಂದು ಹಾಡು ನಾವು ಮೊದಲು ಕೇಳಿದಾಗ
ಗೊತ್ತಿದೆನಾ? ಪ್ರವಾಸ ಎಂದರೇನು ಯಾರಿಗಾದ್ರೂ ಗೊತ್ತಿದೆನಾ? ನಾವೆಲ್ಲರೂ ಕೂಡ ಇದುವರೆಗೂ ಸಾಕಷ್ಟು ಪ್ರವಾಸಗಳನ್ನ ಬೆಳೆಸಿದೀವಿ, ಹೌದೇನ್ರಿ? ಪ್ರವಾಸ ಎಂದರೇನು? ಹಾಗಾದ್ರೆ ಪ್ರಯಾಣಕ್ಕೂ ಮತ್ತು ಪ್ರವಾಸಕ್ಕೂ ಇರುವಂತಹ ವ್ಯತ್ಯಾಸ ಏನು? ಆಲೋಚನೆ ಮಾಡಿ ಹೇಳ್ರಿ. ಪ್ರವಾಸ ಅಂದ್ರೆ ಏನಿರುತ್ತೆ? ಪ್ರವಾಸ ಅಂದ್ರೆ ಏನಿರುತ್ತೆ? ಐತಿಹಾಸಿಕ ಸ್ಥಳಗಳ ವೀಕ್ಷಣೆ. ಅಂದ್ರೆ ಪ್ರವಾಸದ ಸಿದ್ಧತೆ ಹೇಗಿರುತ್ತೆ? ಪ್ಲಾನ್ ಇರುತ್ತೆ ಒಂದು. ಅಂದ್ರೆ ಇಲ್ಲಿ ಪ್ರವಾಸ ಅಂದ್ರೆ ಏನಪ್ಪಾ ಅಂದ್ರೆ ನಿರ್ದಿಷ್ಟವಾದ ಮಾರ್ಗ ಮತ್ತು ಉದ್ದೇಶಗಳನ್ನ ಇಟ್ಟುಕೊಂಡು ಬೆಳೆಸುವುದನ್ನ ನಾವೇನಂತ ಕರಿತೀವಿ? ಪ್ರವಾಸ ಅಂತ ಹೇಳಿ ಕರಿತೀವಿ. ನಿರ್ದಿಷ್ಟವಾದ ಮಾರ್ಗ ಮತ್ತು ಉದ್ದೇಶಗಳನ್ನ ಇಟ್ಟುಕೊಂಡು ಬೆಳೆಸುವುದನ್ನೇ ನಾವೇನಂತ ಕರಿತೀವಿ? ಪ್ರವಾಸ ಅಂತ ಹೇಳಿ ಕರಿತೀವಿ. ನೋಡ್ರಿ, ಒಂದು ಪ್ರವಾಸ ಹೋಗ್ಬೇಕಪ್ಪ ಅಂದ್ರೆ ಮತ್ತು ಸ್ಥಳಗಳನ್ನ ಆಯ್ಕೆ ಮಾಡಿಕೊಳ್ತೀವಿ, ರೂಟ್ ಮ್ಯಾಪ್ ಹಾಕ್ತೀವಿ, ಆಮೇಲೆ ಆ ಪ್ಲೇಸ್ ಗಳನ್ನ ಕ್ರಮವಾಗಿ ಜೋಡಿಸ್ಕೊಳ್ತೀವಿ. ಆ ಪ್ರವಾಸ ಹೋಗ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅನ್ನೋದು ನೋಡ್ಕೊಳ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ವೆಹಿಕಲ್, ಕಾರು, ಟ್ರ್ಯಾಕ್ಸು, ವ್ಯಾನು, ಬಸ್ಸು ಅನ್ನೋದು ಆಯ್ಕೆ ಮಾಡ್ಬೇಕು. ಹೌದಾ? ಪ್ರವಾಸದಲ್ಲಿ ಸಿದ್ಧತೆ ಇರುತ್ತಲ್ಲ ಸರ್. ಆದರೆ ಪ್ರಯಾಣದಲ್ಲಿ ಇಂತಹ ಸಿದ್ಧತೆಗಳು ಇರಲಿಲ್ಲ. ನಿರ್ದಿಷ್ಟವಾದ ಮಾರ್ಗ ಉದ್ದೇಶಗಳನ್ನ ಇಟ್ಟುಕೊಳ್ಳದೆ ಹಾಗೆ ಬೆಳೆಸುವುದನ್ನೇ ನಾವೇನಂತ ಕರಿತೀವಿ? ಪ್ರವಾಸ. ಅಲ್ಲ ಸಾರಿ, ಪ್ರಯಾಣ ಅಂತ ಹೇಳಿ ಕರಿತೀವಿ. ಪ್ರವಾಸಕ್ಕೂ ಪ್ರಯಾಣಕ್ಕಿರುವಂತಹ ವ್ಯತ್ಯಾಸ ಏನಂತ ಗೊತ್ತಾಯ್ತಾ? ಪ್ರವಾಸಕ್ಕೆ ನಿರ್ದಿಷ್ಟವಾದ ಮಾರ್ಗ ಮತ್ತು ಉದ್ದೇಶಗಳು ಇರುತ್ತವೆ, ಪ್ರಯಾಣಕ್ಕೆ ನಿರ್ದಿಷ್ಟವಾದ ಮಾರ್ಗ ಮತ್ತು ಉದ್ದೇಶಗಳು ಇರೋದಿಲ್ಲ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಪ್ರವಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕಥೆ ಹೇಳ್ತೀನಿ ಮಕ್ಕಳು. ಅದು ಏನಪ್ಪಾ ಅಂತಂದ್ರೆ, ಒಂದು ಶಾಲೆಯಲ್ಲಿ ವಿನಯ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ, ಯಾವ ವಿದ್ಯಾರ್ಥಿ ಇರ್ತಾನೆ? ವಿನಯ್ ಎಂಬ ಹೆಸರಿನ ವಿದ್ಯಾರ್ಥಿ ಇರ್ತಾನೆ. ಅವನು 5 ವಿಷಯಗಳಲ್ಲಿ ಬಹಳಷ್ಟು ಚುರುಕಾಗಿರ್ತಾನೆ. 5 ವಿಷಯ ಅಂದ್ರೆ ಕನ್ನಡ, ಇಂಗ್ಲಿಷು, ಗಣಿತ, ವಿಜ್ಞಾನ. 5 ವಿಷಯಗಳಲ್ಲಿ ಬಹಳ ಚುರುಕಾಗಿರ್ತಾನೆ. ಆದ್ರೆ ಒಂದು ವಿಷಯದಲ್ಲಿ ಅವನಿಗೆ ಆಸಕ್ತಿ ಬಹಳ ಕಡಿಮೆ ಇರ್ತದೆ. ಯಾವ ವಿಷಯ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ? ಸಮಾಜ ವಿಜ್ಞಾನ ವಿಷಯ. ಆ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸದ ಬಗ್ಗೆ ಅವನಿಗೆ ಆಸಕ್ತಿ ಅನ್ನೋದು ಇರೋದಿಲ್ಲ. ಸಮಾಜ ವಿಜ್ಞಾನದಲ್ಲಿ ಭಾಗಗಳಿರ್ತವೆ ಸರ್, ಹೌದಾ? ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಪೌರನೀತಿ ಅಂತ ಹೇಳಿಬಿಟ್ಟು ನೀವೆಲ್ಲ ಓದಿದ್ದೀರಿ, ಹೌದಾ? ಅವನಿಗೆ ಇತಿಹಾಸದ ಬಗ್ಗೆ ಏನಿರುತ್ತೆ? ಆಸಕ್ತಿ ಅನ್ನೋದು. ಆದರೂ ಕೂಡ ಇವನಿಗೆ ಆಸಕ್ತಿ ಬರುವಂತೆ ಮಾಡಬೇಕು ಅಂತೇಳಿ ವಿನಯ್ಗೆ ಬೋಧಿಸುವ ಸಮಾಜಶಾಸ್ತ್ರದ ಅಧ್ಯಾಪಕರು ಏನ್ ಮಾಡ್ತಾರಪ್ಪ ಅಲ್ಲ, ಇತಿಹಾಸದ ಅಧ್ಯಾಪಕರು ಆ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಎಲ್ಲ ವಿವರವಾದ ಮಾಹಿತಿಗಳನ್ನ ಮನಮುಟ್ಟುವ ಹಾಗೆ ತಿಳಿಸ್ತಾರೆ. ಆದರೂ ಕೂಡ ಅವನಿಗೆ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಏನಾಗೋದಿಲ್ಲ, ಅರ್ಥನೇ ಆಗೋದಿಲ್ಲ. ಏನಪ್ಪ ಇದು ಹಿಂಗಾಯ್ತಲ್ಲ ಅಂತ ಹೇಳಿ ಟೀಚರ್ಸ್ಗೆ ಸಮಸ್ಯೆ ಆಗುತ್ತೆ. ಅದೇ ಸಂದರ್ಭದಲ್ಲಿ ಏನಾಗುತ್ತಪ್ಪ, ಅವ್ರು ಪಾಠ ಮಾಡಿ ಕೆಲವು ದಿನಗಳ ನಂತರ ಅದೇ ಶಾಲೆಯಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸವನ್ನ ಏರ್ಪಡಿಸಿದ್ರು. ಆ ಶೈಕ್ಷಣಿಕ ಪ್ರವಾಸದಲ್ಲಿ ಎಲ್ಲಿ ಕರ್ಕೊಂಡು ಹೋಗಿದ್ರಪ್ಪ ಅಂದ್ರೆ ಬೇಲೂರು, ಹಳೆಬೀಡು ದೇವಸ್ಥಾನಗಳನ್ನ ನೋಡ್ಲಿಕ್ಕೆ ಕರ್ಕೊಂಡು ಹೋಗಿದ್ರು. ಆಗ ಆ ಇತಿಹಾಸವನ್ನ ಬೋಧಿಸ್ತಕ್ಕಂಥ ಅಧ್ಯಾಪಕ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಜ್ಞಾನ ಉಂಟಾಗಲಿ ಅಂತ ಹೇಳಿಬಿಟ್ಟು ಒಬ್ಬ ಗೈಡ್ ಅನ್ನ ತೆಗೆದುಕೊಳ್ತಾರೆ. ಪ್ರವಾಸಿ ಸ್ಥಳಗಳಲ್ಲಿ ಗೈಡ್ಗಳು ಇರ್ತಾರೆ ನೋಡಿ ಸರ್. ಗೈಡ್ ಅಂದೇರೋ ಮಾರ್ಗದರ್ಶಕರು ಅಂತೇಳಿ ಅಲ್ಲಿರ್ತಕ್ಕಂಥ ಎಲ್ಲ ಬೇಲೂರು ಚೆನ್ನಕೇಶವ ದೇವಾಲಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡ್ತಾರೆ. ಆ ಗೈಡ್ ಮೂಲಕ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಏನ್ ಮಾಡ್ತಾನೆ, ಈ ಹೊಯ್ಸಳ ದೇವಾಲಯದ ರಚನೆ ಹೇಗಿದೆ, ಹೊಯ್ಸಳರ ಒಂದು ಕಲೆ ಹೇಗಿದೆ, ಆ ದೇವಾಲಯದ ನಿರ್ಮಾಣ, ಕೆತ್ತನೆ,
ಮತ್ತು ಆ ಮೂರ್ತಿಯನ್ನ ಇಡ್ತಕ್ಕಂಥ ಒಂದು ಜಗಲಿ, ಅದೆಲ್ಲದರ ಬಗ್ಗೆನೂ ಕೂಡ ವಿವರವಾದ ಮಾಹಿತಿಯನ್ನ ಕೊಡಿಸ್ತಾನೆ ಇತಿಹಾಸ ಅಧ್ಯಾಪಕ. ಯಾರಿಂದ? ಗೈಡ್ನಿಂದ ಕೊಡಿಸ್ತಾನೆ. ಅವಾಗ ಎಲ್ಲ ಮಾಹಿತಿಯನ್ನ ಕೊಟ್ಟ ಆದ್ಮೇಲೆ ಅವನಿಗೆ ಜ್ಞಾನೋದಯ ಆಗುತ್ತೆ. ನಮ್ಮ ಸರ್ ಪಾಠ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲ ವಿಷಯಗಳನ್ನ ಹೇಳಿದ್ರು ಅಂತಕ್ಕಂಥದ್ದು ನೆನಪು. ಅವಾಗ ಮೇಷ್ಟ್ರು ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಅವಾಗ ಅಲ್ಲಿ ಲೀಲಾಚಾರವಾಗಿ ಏನ್ ಮಾಡಿಬಿಡ್ತಾನೆ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತಾನೆ. ತರಗತಿಯಲ್ಲಿ ಕೇಳಿದಾಗ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಿಲ್ಲ. ಅಲ್ಲಿ ಪ್ರವಾಸಿ ಸ್ಥಳದಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲಾ ಪ್ರಶ್ನೆಗಳನ್ನ ಉತ್ತರ ಕೊಟ್ಟ. ಇದಕ್ಕೆ ಕಾರಣ ಏನು ನೀವು ಹೇಳಬೇಕು? ಪ್ರವಾಸ ಅಂತಕ್ಕಂಥ. ಪ್ರವಾಸದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಏಕಕಾಲದಲ್ಲಿ ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ. ಅವಾಗ ಆ ಜ್ಞಾನ ಏನಾಗುತ್ತೆ, ಶಾಶ್ವತವಾಗಿ ಉಳಿಯುತ್ತೆ. ಕಣ್ಣಿನಿಂದ ನೋಡಿದಾಗ, ಕಿವಿಯಿಂದ ಕೇಳಿದಾಗ ನಮಗೆ ಶಾಶ್ವತವಾಗಿರ್ತಕ್ಕಂಥ ಜ್ಞಾನ ಉಂಟಾಯಿತು. ಇಲ್ಲಿ ತರಗತಿಯಲ್ಲಿ ಪಾಠ ಕೇಳೋಗಿದ್ದ, ಆ ವಿಷಯವನ್ನು ಅಲ್ಲಿ ಕಣ್ಣಾರೆ ನೋಡಿದ, ಅವನಿಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಜ್ಞಾನ. ನೋಡ್ರಿ, ಪ್ರವಾಸ ಅನ್ನೋದು ನಮಗೆ ಶಾಶ್ವತವಾಗಿರ್ತಕ್ಕಂಥ ಜ್ಞಾನವನ್ನ ಉಂಟು ಮಾಡುತ್ತದೆ. ಅದಕ್ಕಾಗಿ ನಮ್ಮ ಮಕ್ಕಳೇ, ನೀವು ಕೂಡ ನೀವು ತರಗತಿಯಲ್ಲಿ ಕೇಳಿರ್ತಕ್ಕಂಥ ಪಾಠಗಳಿಗೆ ಸಂಬಂಧಪಟ್ಟಂತಹ ಸ್ಥಳಗಳಿಗೆ ನೀವು ಭೇಟಿ ಕೊಟ್ಟರಪ್ಪ ಅಂದ್ರೆ ಆ ಸ್ಥಳದ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ ಬೆಳೆಸ್ಕೋಬಹುದು. ಅದಕ್ಕಾಗಿ ನಾವೇನ್ ಮಾಡಬೇಕು, ಪುಸ್ತಕವನ್ನ ಓದೋದ್ರ ಜೊತೆಗೆ ಪ್ರವಾಸವನ್ನ ಬೆಳೆಸಬೇಕು. ಅಂತಹ ಒಂದು ಪ್ರವಾಸದ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ತಕ್ಕಂಥ ಒಂದು ಪಾಠ ಇದೆ. ಆ ಪಾಠವೇ ಯಾವುದಪ್ಪ ಅಂದ್ರೆ ಬೆಡಗಿನ ತಾಣ ಜಯಪುರ ಅಂತ ಹೇಳಿ. ಇವತ್ತು ಅಭ್ಯಾಸ ಮಾಡುವಂತ ಪಾಠ ಯಾವುದು? ಬೆಡಗಿನ ತಾಣ ಜಯಪುರ. ಇದನ್ನ ಬರೆದಿರ್ತಕ್ಕಂಥವ್ರು ಯಾರು? ಶಿವರಾಮ ಕಾರಂತರು ಲೇಖಕರು. ಶಿವರಾಮ ಕಾರಂತರ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಯಾಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಹೇಳದೇ ಇರ್ತಕ್ಕಂಥ ಹೆಸರು, ಬರಿದೇ ಇರ್ತಕ್ಕಂಥ ವಿಷಯ ಯಾವುದೂ ಕೂಡ ಇಲ್ಲ. ಅದಕ್ಕಾಗಿ ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಬ್ಬರಾಗಿರ್ತಕ್ಕಂಥವರು. ಮತ್ತು ಕರಾವಳಿ ತೀರ ಪ್ರದೇಶದಲ್ಲಿ ಬೆಳೆದು ಬಂದ ಜನಪದ ಕಲೆ ಯಾವುದು? ಹೇಳಿ ಕರೆಕ್ಟ್. ಯಕ್ಷಗಾನ. ಕರಾವಳಿ ತೀರ ಪ್ರದೇಶದಲ್ಲಿ ಬೆಳೆದು ಬಂದ ಕಲೆಯಾಗಿರ್ತಕ್ಕಂಥ ಯಕ್ಷಗಾನವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವರು. ಕಡಲ ತೀರ ಭಾರ್ಗವ, ಚಲಿಸುವ ವಿಶ್ವಕೋಶ ಎಂಬ ಬಿರುದಾಂಕಿತರಾಗಿರ್ತಕ್ಕಂಥವರು ಇವತ್ತು ಇಂದಿನ ನಮ್ಮ ಪಾಠದ ಲೇಖಕರು. ಇವತ್ತು ಇಂದು ಈ ಒಂದು ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ 9ನೇ ತರಗತಿಯ ಡಿ ವಿದ್ಯಾರ್ಥಿನಿಯರು. ಬನ್ನಿ. ಜ್ಞಾನವಾಹಿನಿ ಚಾನೆಲ್ನಿಂದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತನಾಮರಾಗಿರುವವರು. ಕನ್ನಡ ಸಂಸ್ಕೃತಿಯ ವಾಕ್ತಾರ, ಕವಿಯು, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ವೈಜ್ಞಾನಿಕ ಬರಹಗಾರರು ಆದ ಶಿವರಾಮ ಕಾರಂತರು. ಸರ್ ನಮಸ್ಕಾರ. ಸರ್ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಸರ್ ತಮ್ಮ ಊರು, ಕಾಲ ಇವುಗಳ ಬಗ್ಗೆ ಹೇಳಿ. ನಾನು 10 ಅಕ್ಟೋಬರ್ 1902ರಲ್ಲಿ ಜನಿಸಿದ್ದೇನೆ. ನನ್ನ ಜನ್ಮಸ್ಥಳ ಬಂದುಬಿಟ್ಟು ಹಾವೇರಿ ಜಿಲ್ಲೆ ಕುಂದಾಪುರದಲ್ಲಿ ಕೋಟಾದಲ್ಲಿ ಕನ್ನಡ ಮಾತನಾಡುವ ಸ್ನಾತ ಎಂಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದೇನೆ. ಸರ್ ನಿಮ್ಮ ತಂದೆ ತಾಯಿ ಹೆಸರು? ನನ್ನ ತಂದೆಯ ಹೆಸರು ಶೇಷ ಕಾರಂತ
ಹಾಗೂ ತಾಯಿ ಲಕ್ಷ್ಮಮ್ಮ. ಸರ್, ತಮ್ಮ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜ್ ಶಿಕ್ಷಣವನ್ನು ಎಲ್ಲೆಲ್ಲಿ ಪೂರೈಸಿದ್ದೀರಿ ಹಾಗೂ ಎಲ್ಲಿಯವರೆಗೆ ಪೂರೈಸಿದ್ದೀರಿ? ನನ್ನ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಕುಂದಾಪುರದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಮುಗಿಸಿದೆನು. ನಾನು ಓದಿದ್ದು SSLC ವರೆಗೆ ಮಾತ್ರ. ವಿದ್ಯಾರ್ಥಿಯ ದೆಸೆಯಿಂದಲೇ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ನನ್ನ ಓದನ್ನು ಅಷ್ಟಕ್ಕೆ ನಿಲ್ಲಿಸಿದೆನು. ಕಾಲೇಜು ಶಿಕ್ಷಣವನ್ನು ಮುಂದುವರಿಸಲಿಲ್ಲ. ಸರ್, ತಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸಿ. ಪತ್ರಿಕೋದ್ಯಮದಲ್ಲಿ ಕೆಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಬರವಣಿಗೆಯಲ್ಲಿ ತೊಡಗಿ ಲೇಖಕರಾಗಿ ಕಾರ್ಯನಿರ್ವಹಣೆ ವಸಂತ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿ ಅದರ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದೆನು. ಇದುವರೆಗೂ ತಾವುಗಳು ಬರೆದಿರುವಂತಹ ಕೃತಿಗಳ ಬಗ್ಗೆ? ಕವನ ಸಂಕಲನಗಳು, ರಾಷ್ಟ್ರಗೀತೆ, ಸುಧಾಕರ, ಸೀಳ್ಗೆ ವನಗಳು, ಕಾದಂಬರಿಗಳು, ಚೋಮನದುಡ್ಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಲ್ಲಿದ್ದ ಮೇಲೆ, ಮೈಮನಗಳ ಸುಳಿಯಲ್ಲಿ, ಮೂಕಜ್ಜಿಯ ಕನಸುಗಳು. ಕಥಾ ಸಂಕಲನಗಳು, ಹಸಿವು, ಹಾವು ಹಾಗೂ ಕವಿಕರ್ಮ. ಪ್ರವಾಸ ಕಥನಗಳು, ಆಬೂಬಿನಿಂದ ಬಾರಮಕ್ಕೆ, ಅಪೂರ್ವ ಪಶ್ಚಿಮ ಅರಸಿದರಲ್ಲ ಪಾತಾಳಕ್ಕೆ ಪಯಣ. ಆತ್ಮಕಥನ, ಹುಚ್ಚು ಮನಸ್ಸಿನ 10 ಮುಖಗಳು. ಜನಪದ ಸಾಹಿತ್ಯ, ಯಕ್ಷಗಾನ, ಬಯಲಾಟ, ಇವಲ್ಲದೆ ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ದಿಗ್ಗಟ್ಟು ಇವುಗಳಿಗೆ ಸಂಬಂಧಪಟ್ಟ ಕೃತಿಗಳನ್ನು ಸಹ ರಚಿಸಿದ್ದೇನೆ. ನಿಮ್ಮ ಸಾಹಿತ್ಯ ಕೃತಿಗಾಗಿ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ನೀಡಿದ ಪುರಸ್ಕಾರಗಳ ಬಗ್ಗೆ ತಿಳಿಸಿ. ನನಗೆ ಸಂದ ಪ್ರಶಸ್ತಿಗಳು ಯಾವುವು ಎಂದರೆ, ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಮನಗಳ ಸುಳಿಯಲ್ಲಿ ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಹಾಗೂ ಪದ್ಮಭೂಷಣ ಪ್ರಶಸ್ತಿ. 1955ರಲ್ಲಿ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ. ಇನ್ನೂ ಏನಾದರೂ ವಿಶೇಷತೆ ವೀಕ್ಷಕರಿಗೆ ತಿಳಿಸಿದ್ದೇನೆ. ಪರಿಸರದ ಉಳಿವಿಗಾಗಿ ಹೋರಾಟ ಮಾಡಿದೆನು. ನಾಟಕಗಳ ನಿರ್ದೇಶನ, ಕರಾವಳಿ ತೀರ ಪ್ರದೇಶದಲ್ಲಿ ಯಕ್ಷಗಾನ, ಜನಪದ ಕಲೆಯ ಅಭಿವೃದ್ಧಿ. ಇದುವರೆಗೂ ನಮ್ಮೊಂದಿಗಿದ್ದು ತಮ್ಮ ಜೀವನ ಮತ್ತು ಸಾಧನೆಗಳ ಸಂಕ್ಷಿಪ್ತ ಪರಿಚಯವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಮತ್ತು ಜ್ಞಾನವಾಹಿನಿ ಚಾನೆಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಈಗ ಲೇಖಕರನ್ನ ಕುರಿತು ಬಿಟ್ಟು ತಾವು ಯಾರಾದರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೇಳಬಹುದು. ಲೇಖಕರನ್ನ ಕುರಿತು ಕೇಳಿ ಸರ್. ನಿಮ್ಮ ಯಾವ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಮೂಕಜ್ಜಿಯ ಕನಸುಗಳು. ನಿಮ್ಮ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ. ನೆಕ್ಸ್ಟ್ ಪ್ರಶ್ನೆಗಳು ಏನಾದರೂ ಕೇಳೋದಿದ್ರೆ ಕೇಳಿ. ನಿಮ್ಮ ಯಾವ ಕೃತಿಗೆ ಪಂಪ ಪ್ರಶಸ್ತಿ? ಮೈಮನಗಳ ಸುಳಿಯಲ್ಲಿ. ನೆಕ್ಸ್ಟ್ ಪ್ರಶ್ನೆಗಳಿಲ್ವಾ? ಓಕೆ. ಇದುವರೆಗೂ ಕೂಡ ಸಂದರ್ಶನದ ಮೂಲಕ ಲೇಖಕರ ಪರಿಚಯವನ್ನ ಮಾಡಿಕೊಟ್ಟಿರ್ತಕ್ಕಂಥ 9ನೇ ತರಗತಿಯ ಡಿ ವಿಭಾಗದ ವಿದ್ಯಾರ್ಥಿನಿಯರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇದುವರೆಗೂ ಸಂದರ್ಶನದ ಮೂಲಕ ಲೇಖಕರ ಪರಿಚಯವನ್ನ ಮಾಡಿಕೊಟ್ರು. ಆ ಲೇಖಕರ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಭಾವಚಿತ್ರಗಳನ್ನ ನೋಡಿ. ಇದು ಬೆಳಗಿನ ತಾಣ ಜಯಪುರ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರ ಭಾವಚಿತ್ರ, ಶಿವರಾಮ ಕಾರಂತರು. ಎಲ್ಲರಿಗೂ ಕಾಣುತ್ತಾ? ಶಿವರಾಮ ಕಾರಂತ ಈ ಪಾಠದ ಲೇಖಕರ ಹೆಸರು. ಓಕೆ. ಅವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿರ್ತಕ್ಕಂಥ ಪುಸ್ತಕದ ಹೊರಗಿನ ಭಾಗದ ಒಂದು ನೋಟವನ್ನ ನೋಡಿ. ಚಿತ್ರ ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಕೃತಿಗೆ ಈ ಒಂದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಅವರು ಬರೆದಿರ್ತಕ್ಕಂಥ ಕಾದಂಬರಿಗಳನ್ನ ನೋಡ್ತಾ ಹೋಗೋಣ. ನೋಡ್ರಿ,
ಮರಳಿ ಮಣ್ಣಿಗೆ ಅವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಮರಳಿ ಮಣ್ಣಿಗೆ. ನೆಕ್ಸ್ಟ್ ಇನ್ನೊಂದು ಕೃತಿ ಅಳಿದ ಮೇಲೆ. ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ಚಿತ್ರ. 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ. ಇದು ಕನ್ನಡದ ಮೊಟ್ಟ ಮೊದಲ ಪ್ರವಾಸ ಕಥನ. ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರು ಬರೆದಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಪ್ರವಾಸ ಕಥನ ಯಾವುದಪ್ಪ ಅಂದ್ರೆ ದಕ್ಷಿಣ ಯಾತ್ರಾ ಚರಿತ್ರೆ. ಪುಸ್ತಕದ ಮುಖಪುಟ. ಓಕೆ, ಈಗ ಕವಿ ಪರಿಚಯದ ಬಗ್ಗೆ, ಲೇಖಕರ ಪರಿಚಯದ ಬಗ್ಗೆ ತಾವು ತಿಳಿದುಕೊಂಡ್ರಿ. ಈಗ ನೆಕ್ಸ್ಟ್ ಈ ಪಾಠವನ್ನ ಬರೆದಿರ್ತಕ್ಕಂಥ ಈ ಪಾಠದ ಆಶಯ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲರೂ ಪುಸ್ತಕ ತೆಗಿರಿ. ಈ ಪಾಠದ ಆಶಯ ಪುಟ ಸಂಖ್ಯೆ 16. ಬೆಡಗಿನ ತಾಣ ಜಯಪುರ ಪಠ್ಯಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜಯಪುರದ ಅಂದ ಚಂದ, ಅಲ್ಲಿನ ಜನರ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜನಪದ ಕಲೆಗಳ ಸೊಗಸು ಮುಂತಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ನೋಡ್ರಿ, ಈ ಪಾಠದಲ್ಲಿ ನಾವು ಏನ್ ತಿಳ್ಕೊಳ್ತೀವಪ್ಪ ಅಂದ್ರೆ ಬೆಡಗಿನ ತಾಣ ಜಯಪುರ. ಈ ಒಂದು ಪ್ರವಾಸ ಕಥನದಲ್ಲಿ ನಾವೇನ್ ತಿಳ್ಕೊಳ್ತೀವಪ್ಪ ಅಂದ್ರೆ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರ. ಭಾರತ ದೇಶದ ಐತಿಹಾಸಿಕ ಅಂದ್ರೆ ಗೊತ್ತಿದೆಯಲ್ಲ, ಇತಿಹಾಸಕ್ಕೆ ಸಂಬಂಧಪಟ್ಟದ್ದನ್ನ ನಾವೇನಂತ ಕರಿತೀವಿ ಐತಿಹಾಸಿಕ. ಸಮಾಜಕ್ಕೆ ಸಂಬಂಧಪಟ್ಟದ್ದನ್ನ ಸಾಮಾಜಿಕ, ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದನ್ನ ಶೈಕ್ಷಣಿಕ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟದ್ದನ್ನ ತಾಂತ್ರಿಕ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಲ್ಲಿ ಐತಿಹಾಸಿಕ ಅಂತಂದ್ರೆ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೂ ಸಾಂಸ್ಕೃತಿಕ, ಗೊತ್ತಿದೆ ನಿಮಗೆ, ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ನಗರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಪ್ಪ? ಜಯಪುರ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಭಾರತದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದು? ಜಯಪುರ. ನೀವು ಕೇಳಿದ್ರಿ ಜಯಪುರ ಯಾವ ರಾಜ್ಯದಲ್ಲಿ ಬರುತ್ತೆ? ಇದು ಯಾವ ರಾಜ್ಯದಲ್ಲಿ? ರಾಜಸ್ಥಾನ್. ರಾಜಸ್ಥಾನ ಯಾವ ಪ್ರದೇಶ? ಮರಳುಗಾಡಿನ ಪ್ರದೇಶ. ಮರಳುಗಾಡಿನ ಪ್ರಾಣಿ ಅಂತ ಹೇಳ್ಬಿಟ್ಟು ಯಾವನ್ನ ಕರಿತೀವಿ? ಒಂಟೆಯನ್ನ ಕರಿತೀವಿ. ಅದಕ್ಕೆ ಮರುಭೂಮಿಯ ಅಡಗು ಅಂತ ಹೇಳಿ ಕರಿತೀವಿ. ಯಾವುದಕ್ಕೆ? ಅಂತಹ ರಾಜಸ್ಥಾನದ ರಾಜಧಾನಿ ಯಾವುದಪ್ಪ ಅಂದ್ರೆ ಜಯಪುರ. ಇದು ಒಂದು ಮರುಭೂಮಿ ಪ್ರದೇಶ ಅಂತಕ್ಕಂಥದ್ದು. ಅಂತ ಒಂದು ಜಯಪುರದ ಅಂದ ಚಂದ. ಅಲ್ಲಿ ಜಯಪುರದ ಅಂದ ಚಂದ ಅಂದ್ರೆ ಏನಪ್ಪಾ ಅಂದ್ರೆ ಜಯಪುರದ ನಗರ ಹೇಗಿತ್ತು, ಆ ನಗರದಲ್ಲಿ ಮನೆಗಳ ಕಟ್ಟಡ ಶೈಲಿ ಯಾವ ರೀತಿ ಇತ್ತು, ಅಲ್ಲಿರ್ತಕ್ಕಂಥ ಬೀದಿಗಳು ಯಾವ ರೀತಿ ಇತ್ತು, ಸಾರಿಗೆ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇದೆ. ಜಯಪುರದ ನಗರದ ಸೌಂದರ್ಯವನ್ನ ತಿಳಿಸಿಕೊಡ್ತಾರೆ. ಒಂದು. ಎರಡನೇದಾಗಿ ಜಯಪುರದ ಜನರ ಉಡುಗೆ ತೊಡುಗೆಗಳು. ಉಡುಗೆ ಅಂದ್ರೆ ಬಟ್ಟೆಗಳು, ತೊಡುಗೆ ಅಂದ್ರೆ ನಾವು ಧರಿಸುವಂತಹ ಆಭರಣಗಳು. ಉಡುಗೆ ತೊಡುಗೆ ಅಂದ್ರೆ ಅವರು
ಜಯಪುರದ ಜನರ ಉಡುಗೆ ತೊಡುಗೆ. ನೆಕ್ಸ್ಟ್ ಐತಿಹಾಸಿಕ ವೈಭವ ಅಂದ್ರೆ ಇತಿಹಾಸ ಪ್ರಸಿದ್ಧವಾದದ್ದು ಅಲ್ಲಿ ಏನಿದೆಯಪ್ಪ ಅಂತಂದ್ರೆ ಅಂಬೇರ ಬೆಟ್ಟ ಇದೆ. ಆ ಅಂಬೇರ ಬೆಟ್ಟದಲ್ಲಿ 3 ಅಂತಸ್ತಿನ ಅರಮನೆ ಇದೆ. ಅದರ ಸುತ್ತಲೂ ಏನಿದೆ? ಕೋಟೆ ಇದೆ. ಆ ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಅಂಬೇರ ಬೆಟ್ಟದ ವಿಶೇಷತೆಯನ್ನು ಕೂಡ ತಿಳಿಸಿಕೊಡ್ತಾರೆ. ಅದು ಅಲ್ಲದೆ ಜನಪದ ಕಲೆಗಳ ಸೊಗಸು, ಜಯಪುರದ ಜನಪದ ಕಲೆ ಯಾವುದು ಅನ್ನೋದನ್ನ ತಿಳಿಸಿಕೊಡ್ತಾರೆ. ನಮ್ಮ ಕರ್ನಾಟಕದ ಜನಪದ ಕಲೆ ಆಗ್ಲೇ ತಾನೇ ಹೇಳಿದ್ರಿ, ಯಾವುದು? ಯಕ್ಷಗಾನ ಅಂತ ಹೇಳಿ. ಅದೇ ರೀತಿನೇ ಆ ಜಯಪುರದ ಒಂದು ಜಾನಪದ ನೃತ್ಯ ಅಂತಕ್ಕಂಥದ್ದು ಬಹಳ ಫೇಮಸ್ ಆಗಿತ್ತು. ಆ ಒಂದು ಜಾನಪದ ನೃತ್ಯದ ಬಗ್ಗೆ ತಿಳಿಸಿಕೊಡ್ತಾರೆ. ಇದು ಮೊದಲಾದ ವಿವರಗಳನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಅದರ ಜೊತೆಗೆ ಜಯಪುರದ ವೈಜ್ಞಾನಿಕತೆಗೆ ಸಾಕ್ಷಿಯಾಗಿರ್ತಕ್ಕಂಥ ಜಂತರ್ ಮಂತರ್ ಅಂದ್ರೆ ಬಯಲು ಪ್ರಯೋಗಾಲಯ, ಇದು ಬಹಳ ವಿಶೇಷತೆ. ಬರಿಗಣ್ಣಿನಿಂದಲೇ ನಾವು ಆಕಾಶಕಾಯಗಳನ್ನ ವೀಕ್ಷಣೆ ಮಾಡಬಹುದು, ಗ್ರಹಗಳನ್ನ ವೀಕ್ಷಣೆ ಮಾಡಬಹುದು. ಇವತ್ತು ನಾವೇನಾದ್ರೂ ಆಕಾಶಕಾಯಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ಏನನ್ನು ಉಪಯೋಗಿಸ್ತೀವಿ? ಟೆಲಿಸ್ಕೋಪ್ ಅಂತ ಹೇಳಿಬಿಟ್ಟು ಉಪಯೋಗಿಸ್ತೀವಿ, ಹೌದಾ? ಟೆಲಿಸ್ಕೋಪ್ ನ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಇವತ್ತು ಗ್ರಹದ ಚಲನವಲನಗಳನ್ನ ನೋಡುವಂತಹ ಬರಿಗಣ್ಣಿನ ಒಂದು ಪ್ರಯೋಗಾಲಯದ ವ್ಯವಸ್ಥೆ ಅಲ್ಲಿ ಇದೆ. ಅದಕ್ಕೆ ಜಂತರ್ ಮಂತರ್ ಬಯಲು ಪ್ರಯೋಗಾಲಯ ಅಂತೇಳಿ ಕರೀತೀವಿ. ಇಷ್ಟು ನಾವು ಬೆಳಗಿನ ತಾಣ ಜಯಪುರದಲ್ಲಿ ತಿಳಿದುಕೊಳ್ಳುತ್ತೇವೆ. ಅರ್ಥ ಆಯ್ತೇನ್ರಿ ಸರ್? ಒಂದನೇದಾಗಿ ಜಯಪುರದ ಅಂದ ಚಂದ ಒಂದೇ ಅಂಶ, ಹೌದಾ? ಎರಡನೇ ಅಂಶ ಅಲ್ಲಿನ ಜನರ ಉಡುಗೆ ತೊಡುಗೆ, ಅವರು ಧರಿಸತಕ್ಕಂತ ಆಭರಣಗಳು ಮತ್ತು ಬಟ್ಟೆಗಳು ಯಾವ್ಯಾವು ಅಂತಕ್ಕಂಥ. ಆಮೇಲೆ ಮೂರನೇದು ಐತಿಹಾಸಿಕ ವೈಭವ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅಂಬೇರ ಬೆಟ್ಟ ಅಂತಕ್ಕಂಥ. ಮೂರನೇದಾಗಿ ಜಾನಪದ ಕಲೆಗಳ ಸೊಗಸು, ಜಾನಪದ ಕಲೆಗಳ ಸೊಗಸು. ಕೊನೆ ಲಾಸ್ಟ್ ಒಂದು ವೈಜ್ಞಾನಿಕತೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಬಯಲು ಪ್ರಯೋಗಾಲಯ ಅಥವಾ ಜಂತರ್ ಮಂತರ್, ಜಂತರ್ ಮಂತರ್ ಅಂತೇಳಿ ಇಷ್ಟು ಅಂಶಗಳನ್ನ ನಾವು ಈ ಪಾಠದಲ್ಲಿ ತಿಳಿದು. ಈ ಪಾಠದಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವು? ಜಯಪುರದ ಅಂದ ಚಂದ, ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜನಪದ ಕಲೆಗಳ ಸೊಗಸು, ಬಯಲು ಪ್ರಯೋಗಾಲಯ ಅಥವಾ ಜಂತರ್ ಮಂತರ್. ಈ ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಈಗ ಬೆಳಗಿನ ತಾಣ ಜಯಪುರ ಪಾಠದ ಆಶಯ ಏನು ಅನ್ನೋದು ಗೊತ್ತಾಯ್ತಾ? ನೆಕ್ಸ್ಟ್ ಈಗ ಪ್ರವಾಸ ಸಾಹಿತ್ಯ ಅಂದ್ರೆ ಏನು? ಈ ಪಾಠದ ಪ್ರವೇಶದ ಬಗ್ಗೆ, ಪ್ರವೇಶದಲ್ಲಿ ಏನಾಗ್ತದೆ? ಪ್ರವಾಸ ಸಾಹಿತ್ಯ ಅಂದ್ರೆ ಏನು, ಪ್ರವಾಸ ಸಾಹಿತ್ಯ ಹೇಗೆ ಬೆಳೆದು ಬಂತು, ಆ ಪ್ರವಾಸ ಸಾಹಿತ್ಯದ ವಿಧಗಳು ಯಾವ್ಯಾವು, ಪ್ರಸ್ತುತವಾಗಿರ್ತಕ್ಕಂಥ ಬೆಳಗಿನ ತಾಣ ಜಯಪುರ ಯಾವ ಪ್ರಕಾರದ ಒಂದು ಪ್ರವಾಸ ಕಥನ ಆಗಿದೆ ಅನ್ನೋದನ್ನ ಈ ಒಂದು ಪ್ರವೇಶದಲ್ಲಿ ನಾವು ನೋಡ್ತೀವಿ. ಓಕೆ, ಇಲ್ಲಿ ಪ್ರವಾಸ ಅಂದ್ರೆ ಹೇಳಿದಿನಲ್ಲ, ನಿರ್ದಿಷ್ಟವಾದ ಮಾರ್ಗ ಮತ್ತು ಉದ್ದೇಶಗಳನ್ನ ಇಟ್ಟುಕೊಂಡು ಬೆಳೆಸುವುದನ್ನೇ ನಾವೇನಂತ ಕರ್ವಿ? ಪ್ರವಾಸ ಅಂತ ಹೇಳಿ ಕರ್ವಿ. ಮನುಷ್ಯನ ಜ್ಞಾನ ಸಂಗ್ರಹಕ್ಕೆ 2 ಮಾರ್ಗಗಳಿದಾವೆ ಸರ್. ಮನುಷ್ಯನ ಜ್ಞಾನ ಸಂಗ್ರಹಕ್ಕೆ ಎಷ್ಟು ಮಾರ್ಗಗಳಿದಾವೆ? 2 ಮಾರ್ಗಗಳು. ಯಾವ್ಯಾವ ಹೇಳ್ತೀರಾ? ಒಂದನೇದು ಎತ್ತಿನ ಕೇಳಿ, ಒಂದನೇದು ಪ್ರವಾಸವನ್ನ ಬೆಳೆಸೋದು, ಇನ್ನೊಂದು ಕೋಶ ಅಂದ್ರೇನು? ಕೋಶ ಅಂದ್ರೆ ಏನ್ರಿ? ಪುಸ್ತಕ. ಕೋಶ ಅಂದ್ರೆ ಪುಸ್ತಕ, ಪುಸ್ತಕಗಳನ್ನ ಓದೋದು. ಅದಕ್ಕಾಗಿನೇ ಪ್ರವಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಗಾದೆ ಮಾತು ಪಾಠದ ಆರಂಭದಲ್ಲಿ ಇದೆ ನೋಡ್ರಿ, ದೇಶ ಸುತ್ತು ಕೋಶ ಓದು. ದೇಶವನ್ನ ಸುತ್ತುವುದರ ಮೂಲಕ, ಪುಸ್ತಕಗಳನ್ನ ಓದುವುದರ ಮೂಲಕ ನಾವು 2 ರೀತಿಯಿಂದ ಜ್ಞಾನವನ್ನ
ಸಂಪಾದನೆ ಮಾಡಿಕೊಳ್ಳಬಹುದು ಅಂತ. ದೇಶವನ್ನ ಸುತ್ತೋದ್ರಿಂದ ನಮಗೆ ಶಾಶ್ವತವಾದ ಜ್ಞಾನ ಲಭಿಸುತ್ತದೆ. ಯಾಕಂದ್ರೆ ಇಲ್ಲಿ ಕೇಳಿರ್ತೀವಿ, ಮತ್ತೆ ಅಲ್ಲಿ ಹೋಗಿ ಆ ಸ್ಥಳದಲ್ಲಿ ಹೋಗಿ ನೋಡಿರ್ತೀವಿ. ಪ್ರವಾಸವನ್ನ ಮಾಡೋದ್ರಿಂದ ನಮಗೆ ಏನುಂಟಾಗುತ್ತೆ? ಪ್ರಾಯೋಗಿಕ ಜ್ಞಾನ ಅಥವಾ ಶಾಶ್ವತವಾದ ಜ್ಞಾನ ಲಭಿಸುತ್ತದೆ. ಇಲ್ಲಿ ತರಗತಿಯಲ್ಲಿ ಪಾಠ ಕೇಳಿರ್ತೀವಿ, ಹೋಗಿ ಆ ಸ್ಥಳವನ್ನ ವೀಕ್ಷಣೆ ಮಾಡಿದಾಗ ಏನಾಗುತ್ತೆ? ಪೂರ್ಣವಾಗಿರ್ತಕ್ಕಂಥ ಜ್ಞಾನ ಲಭಿಸಲಿಕ್ಕೆ ಸಾಧ್ಯತೆ ಇದೆ. ಈಗ ಪ್ರವಾಸ ಹೋದಂತ ಸಂದರ್ಭದಲ್ಲಿ ಅನೇಕ ರೀತಿಯ ಅನುಭವಗಳಾಗ್ತವೆ ಸರ್. ಆಗ್ತವಲ್ರಿ ಸರ್? ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿರ್ತಕ್ಕಂಥ ಜನರ ಜೀವನ ಶೈಲಿ, ಅಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು, ಅವನ್ನೆಲ್ಲವನ್ನ ನೋಡಿದಾಗ ನಮಗೆ ಹೊಸ ಅನುಭವಗಳು ಬರ್ತವೆ. ಕೆಲವೊಂದನ್ನ ನೋಡುವುದರ ಮೂಲಕ, ಕೆಲವೊಂದನ್ನ ಕೇಳುವುದರ ಮೂಲಕ, ಕೆಲವೊಂದನ್ನ ಅನುಭವದ ಮೂಲಕ ತಿಳಿದುಕೊಳ್ತೀವಿ ಪ್ರವಾಸದ ಸಂದರ್ಭದಲ್ಲಿ. ಆ ಪ್ರವಾಸದ ಸಂದರ್ಭದಲ್ಲಿ ನಿನಗಾಗಿರ್ತಕ್ಕಂಥ ಅನುಭವಗಳನ್ನ ಕಥೆಯ ರೂಪದಲ್ಲಿ ಬರಿತಕ್ಕಂಥ ಪ್ರಕಾರ ಇದೆಯಲ್ಲ, ಅದನ್ನೇ ನಾವೇನಂತ ಕರಿತೀವಿ? ಪ್ರವಾಸ ಸಾಹಿತ್ಯ ಅಥವಾ ಪ್ರವಾಸ ಕಥನ ಅಂತ ಹೇಳಿ ಕರಿತೀವಿ. ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥ, ನೋಡಿರ್ತಕ್ಕಂಥ, ಅನುಭವಕ್ಕೆ ಬಂದಿರ್ತಕ್ಕಂಥ ವಿಚಾರಗಳನ್ನ ಕಥೆಯ ರೂಪದಲ್ಲಿ ಬರೆಯುವಂತಹ ಪ್ರಕಾರವನ್ನೇ ನಾವೇನಂತ ಕರಿತೀವಿ? ಪ್ರವಾಸ ಕಥನ ಅಂತ ಹೇಳಿ ಕರಿತೀವಿ. ಅರ್ಥಾಯ್ತಾ? ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದ್ರಿ ಮಕ್ಕಳೇ, ದೇಶ ವಿದೇಶಗಳನ್ನ ಸುತ್ತಿ ನಿನಗಾದ ಅನುಭವಗಳನ್ನ ಕಥೆಯ ರೂಪದಲ್ಲಿ ಬರೆಯುವಂತಹ ಪ್ರಕಾರವನ್ನೇ ನಾವು ಪ್ರವಾಸ ಕಥನ. ಕನ್ನಡದ ಮೊಟ್ಟ ಮೊದಲ ಪ್ರವಾಸ ಕಥನ ಯಾವುದು ಅನ್ನೋದನ್ನ ಈ ಚಿತ್ರದ ಮುಖಾಂತರ ನೋಡಿದ್ದೀವಿ. ಯಾವುದು? ದಕ್ಷಿಣ ಯಾತ್ರೆ. ಸೂರಿ ವೆಂಕಟರಮಣ ಶಾಸ್ತ್ರಿ ಅವರು ಬರೆದಿರ್ತಕ್ಕಂಥ ದಕ್ಷಿಣ ಯಾತ್ರೆ ಕನ್ನಡದ ಮೊಟ್ಟ ಮೊದಲ ಪ್ರವಾಸ ಕಥನ ಅಂತ ಹೇಳಿ. ಈ ಪ್ರವಾಸ ಕಥನ ನಮಗೆ ಏನ್ ತಿಳಿಸ್ತದಪ್ಪ ಅಂತಂದ್ರೆ, ಪ್ರವಾಸದ ಒಂದು ಪರೋಕ್ಷ ಅನುಭವವನ್ನ ತಿಳಿಸಿಕೊಡುತ್ತದೆ. ಪ್ರವಾಸ ಸಾಹಿತ್ಯ ನಮಗೆ ಏನ್ ತಿಳಿಸ್ತದೆ? ಪ್ರವಾಸದ ಒಂದು ಪರೋಕ್ಷ ಅನುಭವವನ್ನ ನಮಗೆ ತಿಳಿಸಿಕೊಡುತ್ತೆ ಮತ್ತು ಪ್ರವಾಸ ಹೋಗ್ಲಿಕ್ಕೆ ಪ್ರೇರೇಪಣೆಯನ್ನು ಕೂಡ ಉಂಟು ಮಾಡುತ್ತೆ. ಯಾವುದಪ್ಪ ಅಂದ್ರೆ ಪ್ರವಾಸ ಕಥನ. ಇಂತಹ ಪ್ರವಾಸ ಕಥನಗಳಲ್ಲಿ 3 ವಿಧ ಇದಾವೆ ಸರ್. 3 ವಿಧದ ಪ್ರವಾಸ ಕಥನಗಳನ್ನ ನೋಡ್ತೀವಿ. ಪ್ರವಾಸ ಕಥನಗಳಲ್ಲಿ ಎಷ್ಟು ವಿಧ ಇದಾವೆ? 3 ವಿಧ. 8ನೇ ತರಗತಿಯಲ್ಲಿ ಆಲ್ರೆಡಿ ಓದಿ ಬಂದಿದ್ದೀರಿ ಒಂದು. ಯಾವುದು? ಒಳನಾಡಿನ ಪ್ರವಾಸ ಕಥನ. ಯಾವುದು? ಒಳನಾಡಿನ ವೈಭವ. ಇದೇ ಮಲ್ಲೂರು ಈಶ್ವರನ್ ಅವರು ಬರೆದಿರ್ತಕ್ಕಂಥ ಕವಿ ಕಂಡ ನಾಡು ಅನ್ನುವಂತ ಪ್ರವಾಸ ಸಂಕಲನದಿಂದ ಆಯ್ದಿರ್ತಕ್ಕಂಥ ಈ ಒಂದು ಪ್ರವಾಸ ಕಥನವನ್ನ ಓದಿದ್ದೀರಿ. ಅದು ರಾಜ್ಯಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಹೌದಾ? ನೆಕ್ಸ್ಟ್ 2ನೇ ಪ್ರವಾಸ ಕಥನ ದೇಶೀಯ ಪ್ರವಾಸ ಕಥನ. ಇದು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ನಮ್ಮ ರಾಜ್ಯವನ್ನ ಹೊರತುಪಡಿಸಿ. ಹಾಗಾದ್ರೆ ಬೆಡಗಿನ ತಾಣ ಜಯಪುರ ಅಂತಕ್ಕಂಥದ್ದು ಇದು ದೇಶೀಯ ಪ್ರವಾಸ ಕಥನ. ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟದ್ದು. ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಅಂತ ಅಂದ್ರೆ ಹೊರ ದೇಶಕ್ಕೆ ಸಂಬಂಧಪಟ್ಟದ್ದು. 9ನೇ ತರಗತಿಯಲ್ಲಿ ಓದ್ತೇವೆ. ವಿಕ್ರು ಗೋಕಾಕ್ ಅವರು ಬರೆದಿರ್ತಕ್ಕಂಥ ಸಮುದ್ರದಾಚೆಯಿಂದ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಅನ್ನುವಂತ ಪ್ರವಾಸ ಕಥನವನ್ನ ಮುಂದಿನ ತರಗತಿಯಲ್ಲಿ ಓದ್ತೇವೆ. ಅರ್ಥಾಯ್ತು ಮಕ್ಕಳೇ? 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ. ಇದು ಯಾವ ಪ್ರವಾಸ ಕಥನ? ಒಳನಾಡಿನ ಪ್ರವಾಸ ಕಥನ. 9ನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ ಬೆಳಗಿನ ತಾಣ ಜಯಪುರ ಅನ್ನೋದು ದೇಶೀಯ ಪ್ರವಾಸ ಕಥನ. ಮುಂದಿನ ವರ್ಷ 10ನೇ ತರಗತಿಯಲ್ಲಿ ಓದ್ತೀರಿ ಅಂತಾರಾಷ್ಟ್ರೀಯ ಪ್ರವಾಸ ಕಥನ. ವಿಕ್ರು ಗೋಕಾಕ್ ಅವರು ಬರೆದಿರ್ತಕ್ಕಂಥ ಲಂಡನ್ ನಗರ ಅನ್ನೋದು ಇಲ್ಲಿ ಬರ್ತದೆ. ಇಲ್ಲಿ ಪ್ರವಾಸ ಕಥನಗಳು ನಮ್ಮ ಜ್ಞಾನವನ್ನ ಹೆಚ್ಚಿಸುವುದರ ಜೊತೆಗೆ ಪ್ರವಾಸದ ಪರೋಕ್ಷ ಅನುಭವವನ್ನ ನಾವು ಕಟ್ಟಿ ಕೊಡ್ತವೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬಹುದು. ಅರ್ಥಾಯ್ತು? ಪ್ರವಾಸ ಕಥನ ಅಂದ್ರೆ ಏನನ್ನೋದು? ಪ್ರವಾಸ ಕಥನದ ವಿಧಗಳು ಎಷ್ಟಪ್ಪ? ಯಾರಾದ್ರೂ ಹೇಳ್ತೀರಾ? 1ನೇದು ಒಳನಾಡಿನ ಪ್ರವಾಸ ಕಥನ, 2ನೇದು ದೇಶೀಯ, 3ನೇದು ಅಂತಾರಾಷ್ಟ್ರೀಯ, 8ನೇ ತರಗತಿ
ಎಷ್ಟನೇ ತರಗತಿಯಲ್ಲಿ ಇರ್ತಕ್ಕಂಥದ್ದು? 10ನೇ ತರಗತಿಯಲ್ಲಿ ಇರ್ತಕ್ಕಂಥದ್ದು. ಇವು ಯಾವ ಪ್ರವಾಸ ಕಥನಗಳು ಅಂತ ಹೇಳಿಬಿಟ್ಟು ಬರ್ತಾರೆ. ಈಗ ನೆಕ್ಸ್ಟ್ ಈ ಪಾಠವನ್ನ ನೋಡೋಣ. 1ನೇ ಪ್ಯಾರಾಗ್ರಾಫ್ ನೋಡ್ರಿ. ಅದರಲ್ಲಿ ಬರುವಂತ ವ್ಯಾಕರಣ ಅಂಶಗಳನ್ನ ಗಮನಿಸಬೇಕು. ನಾನು ಓದ್ತಕ್ಕಂಥದ್ದನ್ನ ಗಮನವಿಟ್ಟು ನೋಡಬೇಕು. ಎಲ್ಲಾದ್ರೂ ತಪ್ಪು ಹೇಳಿದ್ರಪ್ಪ ಅಂದ್ರೆ ನೀವು ನಮ್ಮನ್ನ ಎಚ್ಚರಿಸಬೇಕು. ಓಕೆನಾ? ನೋಡ್ತಾ ಹೋಗ್ರಿ. ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ನಮ್ಮನ್ನ ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ನಾನೇನೋ ಬಿಸಿ ನೀರು ಸ್ನಾನ ಮಾಡುವವ, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಶ್ರೀಪತಿ ತಣ್ಣೀರು ನೀಯುತ್ತಿದ್ದ. ಹೀಗಾಗಿ ಕಾದಿದ್ದ ನೀರನ್ನ ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ಅನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದವು. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿತ್ತೆಂದು ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗಾವನ್ನ ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಈಗ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತ ಪದಗಳ ಅರ್ಥ ಮತ್ತು ವ್ಯಾಕರಣಾಂಶಗಳು ಯಾವಾಗಲೂ ಇದ್ರೆ ಹೇಳಿ. ಆ ಪಾಠದಲ್ಲಿ ಬರ್ತಕ್ಕಂಥದ್ದು ಉಸುಬು ಅಂತ ಹೇಳಿಬಿಟ್ಟು ಒಂದು ಬರುತ್ತೆ. ಉಸುಬು ಅಂದ್ರೆ ಮರಳು. ಮರಳು ನೋಡಿದ್ರಲ್ಲ, ಎಲ್ಲಿ ಸಿಗುತ್ತೆ ಮರಳು? ಸಮುದ್ರ. ಸಮುದ್ರಕ್ಕಿಂತ ಹೊಳೆಗಳಲ್ಲಿ ಸಿಗುತ್ತೆ. ಈಗ ಮರಳು ಇರ್ತಕ್ಕಂಥ ನದಿಯಿಂದ ತರ್ತಕ್ಕಂಥದ್ದನ್ನ ಸರ್ಕಾರ ಏನ್ ಮಾಡಿದೆ? ಬ್ಯಾನ್ ಮಾಡಿದೆ. ಹೌದಾ? ಈಗ ಅದ್ರ ಬದಲು ಸಿಮೆಂಟ್ ಜೊತೆಗೆ ಯಾವ್ದು ತಯಾರಿಸ್ತಾರೆ? ಯಾವ್ದು ಉಪಯೋಗಿಸ್ತಾರೆ? ಎಂಸೆಂಟ್ ಅಂತ ಹೇಳಿಬಿಟ್ಟು ಉಪಯೋಗಿಸ್ತಾರೆ. ಕಲ್ಲಿನ ಪುಡಿಯನ್ನ ಉಪಯೋಗಿಸ್ತಾರೆ. ನೋಡ್ರಿ, ಉಸುಬು ಅಂದ್ರೆ ಏನಪ್ಪ? ಮರಳು ಅಂತ ಹೇಳಿ ಕರೀತಾರೆ. ಉಸುಬು ಅಂತ ಹೇಳಿ ಕೂಡ ಬರೀತಾರೆ. ಇದನ್ನ ನಾವು ಸಿಮೆಂಟಿನಲ್ಲಿ ಕಲಿಸ್ಬಿಟ್ಟು ಕಟ್ಟಡಗಳನ್ನ ಕಟ್ಟಲಿಕ್ಕೆ ಉಪಯೋಗಿಸ್ತೀವಿ. ಹೌದೇನಪ್ಪ? ಓಕೆ. ಮತ್ತೆ ಉಸುಬು ಪದದ ಅರ್ಥ ಮರಳು. ಮತ್ತೆ ಹೇಳ್ರಿ. ಏನಮ್ಮ? ವರ್ಷ ತತ್ಸಮ ತದ್ಭವ ವರುಷ. ವರುಷ ಅಥವಾ ವರ್ಷ ಎರಡು ಪದವನ್ನ ಬಳಸಬಹುದು. ಆಕ್ಚುಲ್ ಕರೆಕ್ಟ್ ವರ್ಡ್ ಸಾ ಕರೆಕ್ಟ್. ಶಕಾರಕ್ಕೆ ಸಕಾರ ಬರುತ್ತೆ. ವರ್ಷ ಅನ್ನೋ ಪದಕ್ಕಿಂತ ವರುಷ ಅನ್ನುವಂತ ಪದ ಸರಿಯಾದ ಉತ್ತರ. ಯಾಕಂದ್ರೆ ಶಕಾರಕ್ಕೆ ಸಕಾರ ಬರುತ್ತೆ. ನೆಕ್ಸ್ಟ್. ಅಷ್ಟೇನಾ? ಇನ್ನೇನಿಲ್ಲ. ಇನ್ನೊಂದು ಪದ ಐತೆ ನೋಡ್ರಿ, 15 ಅಂತ ಹೇಳಿ. 15 ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಯಾವುದು? ಸಂಖ್ಯಾವಾಚಕಕ್ಕೆ ಉದಾಹರಣೆ. ಓಕೆ. ನೀ ಅಂತ ಇದೆ. ನೀ ಅಂದ್ರೇನು? ಸ್ನಾನ. ನೀಯುತ್ತಿದ್ದರು ಅಂತ ಇದೆ. ಸ್ನಾನ ಮಾಡುತ್ತಿದ್ದರು. ನೀ ಅಂದ್ರೇನಪ್ಪ? ಸ್ನಾನ. ಸ್ನಾನ ಅಂದ್ರೆ ಗೊತ್ತಿದೆಯಲ್ಲ? ಎಲ್ಲರೂ ಸ್ನಾನದ ಅನುಭವ ಇದ್ದೇ ಇದೆ. ಯಾಕಂದ್ರೆ ಬಾತ್ರೂಮ್ ನಲ್ಲಿ ಸಾಂಗಾಣಿಕೆ ಅಂತಾನೆ ನೀವೇನ್ ಸ್ನಾನ ಮಾಡ್ತೀರಿ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸ್ನಾನದ ಅನುಭವ ಗೊತ್ತಿದೆ. ಓಕೆ. ಈ ಪಾಠದಲ್ಲಿ ಬಂದಿರತಕ್ಕಂಥ ಪದಗಳ ಅರ್ಥವನ್ನ ನಾವು ನೋಡಿ. ಈಗ ನಾವಿಲ್ಲಿ ಈ ಪ್ಯಾರಾಗ್ರಾಫ್ ನ ಅರ್ಥ ತಿಳ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಲೇಖಕರು ಯಾರು? ಶಿವರಾಮ ಕಾರಂತ. ಮತ್ತು ಅವರ ಗೆಳೆಯ ಯಾರು? ಶ್ರೀಪತಿ. ಲೇಖಕರು ಮತ್ತು ಅವರ ಗೆಳೆಯರಾಗಿರ್ತಕ್ಕಂಥ ಶ್ರೀಪತಿ ಎಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದರು? ಜಯಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಜಯಪುರ ರಾಜಸ್ಥಾನದಲ್ಲಿ ಬರುವ
ದೇಶದಲ್ಲಿನೇ ಜಯಪುರವನ್ನ ಪಿಂಕ್ ಸಿಟಿ ಅಂತ ಹೇಳಿ ಕರೀತಾರೆ. ಭಾರತ ದೇಶದಲ್ಲಿನೇ ಯಾವುದನ್ನ ಪಿಂಕ್ ಸಿಟಿ ಅಂತ ಹೇಳಿ ಕರಿತೀವಿ? ಪಿಂಕ್ ಸಿಟಿ ಅಂತ ಹೇಳಿ ಕರೀತೀವಿ. ಕಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಜಯಪುರ, ರಾಜಸ್ಥಾನದ ರಾಜಧಾನಿ. ಇಲ್ಲಿ ಲೇಖಕರಿಗೆ ಜಯಪುರ ಹೊಸದಾಗಿ ಆಗಿಲ್ಲ. ಯಾಕೆ? ಅವ್ರು ಮೊದಲೆಲ್ಲ ಒಂದ್ಸಲ ಏನ್ ಮಾಡಿದ್ರು, ಹೋಗಿದ್ರು. ಈಗ ಎರಡನೇ ಬಾರಿ ಪ್ರವಾಸವನ್ನ ಬೆಳೆಸಿದ್ದಾರೆ. ಲೇಖಕರಿಗೆ ಜಯಪುರ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿತ್ತು. ಅವರು ಯಾವ್ದ್ರಲ್ಲಿ ಪ್ರವಾಸವನ್ನ ಬೆಳೆಸ್ತಾರೆ? ಪ್ರವಾಸವನ್ನ ಬೆಳೆಸ್ತಾರೆ. ಆ ರೈಲಿನಲ್ಲಿ ಪ್ರವಾಸವನ್ನ ಬೆಳೆಸಿದಾಗ ಅವರು ಜಯಪುರವನ್ನ ಮುಟ್ಟೋದಕ್ಕೆ ಎಷ್ಟು ವರ್ಷ ಆಗಿರುತ್ತೆ? ಎಷ್ಟು ಸಮಯ ಆಗಿರುತ್ತೆ? ಬೆಳಗ್ಗೆ 11 ಗಂಟೆ. ಆಲ್ರೆಡಿ ಬಿಸಿಲು ಮರುಭೂಮಿ ಪ್ರದೇಶದಲ್ಲಿ ಏನಾಗಿರ್ತದೆ? ಚುರುಕಾಗಿರುತ್ತೆ. ಯಾಕಂದ್ರೆ ಮರುಭೂಮಿ ಪ್ರದೇಶ ಉಷ್ಣ ವಾತಾವರಣ ಇರುತ್ತೆ, ತಂಪಾದ ವಾತಾವರಣ ಇರೋದಿಲ್ಲ. ಹೌದಾ? ಅದಕ್ಕಾಗಿಯೇ 11 ಗಂಟೆಗೆ ಬಿಸಿಲು ಚುರುಕಾಗಿತ್ತು. ಅವರು ನಿಲ್ದಾಣಕ್ಕೆ ಬಂದ ತಕ್ಷಣನೇ ಅವರನ್ನ ಸ್ವಾಗತಿಸಿದವರು ಯಾರು? ಲೇಖಕರ ಮಿತ್ರರು ಜಯಪುರದಲ್ಲಿ ಇದ್ರು. ಅವರ ಹೆಸರು ಏನು? ಶ್ರೀಪತಿ ಗೆಳೆಯ ರೈಗಳು ಅಂತ ಹೇಳಿಬಿಟ್ರು. ಅವರನ್ನ ಬರಮಾಡಿಕೊಂಡವರು ಯಾರಪ್ಪ ಅಂದ್ರೆ ನೀವು ಎಂದು ಅರ್ಥ ಮಾಡ್ಕೊಂತೀರಪ್ಪ ಅಂದ್ರೆ, ಇಲ್ಲಿ ಲೇಖಕರು ಮತ್ತು ಶ್ರೀಪತಿ ಇಬ್ಬರು ರೈಲಿನಲ್ಲಿ ಪ್ರವಾಸವನ್ನ ಬೆಳೆಸಿದ್ರು. ಬೆಳಗ್ಗೆ 11 ಗಂಟೆಗೆ ಬಂದ್ರು. ನಿಲ್ದಾಣಕ್ಕೆ ಬಂದ ತಕ್ಷಣ ಅವರನ್ನ ಸ್ವಾಗತ ಮಾಡಿಕೊಂಡವರು ಯಾರಪ್ಪ ಅಂದ್ರೆ ಲೇಖಕರ ಮಿತ್ರರಾಗಿರ್ತಕ್ಕಂಥ ಅವರ ಸ್ನೇಹಿತರು, ಶಿವರಾಮ್ ಕಾರಂತರ ಸ್ನೇಹಿತರು ಎಲ್ಲಿದ್ರು? ಅವರನ್ನ ನಿಲ್ದಾಣದಿಂದ ಬರಮಾಡಿಕೊಂಡ್ಬಿಟ್ಟು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಅವರ ಮನೆ ಎಲ್ಲಿತ್ತಪ್ಪ ಅಂತಂತಂದ್ರೆ ಮರುಭೂಮಿ ಪ್ರದೇಶದಲ್ಲಿ ಇತ್ತು ಮತ್ತು ಊರವರೆಗೆ ಇತ್ತು. ಸುತ್ತಲೂ ಅವರ ಮನೆಯ ಸುತ್ತಲೂ ಏನು ಆವರಿಸಿತ್ತು? ಮರಳು ಅಂತಕ್ಕಂಥದ್ದು ಆವರಿಸಿತ್ತು. ಮಧ್ಯಾಹ್ನದ ಹೊತ್ತಿನಲ್ಲಿ ನೀರನ್ನ ಕಾಯಿಸುವ ಅಗತ್ಯ ಇಲ್ಲ. ಆ ಮರುಳಿನ ಒಂದು ದುಶ್ಶಾಖಕ್ಕೆನೆ ನೀರೇನಾಗಿರ್ತದೋ. ನಮಗೆ ಸಿಂಟೆಕ್ಸ್ ಅನುಭವ ಎಲ್ಲರಿಗೂ ಬೇಸಿಗೆ ಕಾಲದಲ್ಲಿ ನಮ್ಮ ಸಿಂಟೆಕ್ಸ್ ಕಾಲು ಬಿಟ್ಟು ಆ ನೆಲೆಯಲ್ಲಿ ಒಂದು ಅರ್ಧ ಬಾಕೆಟ್ ಬಿಸಿ ನೀರು ಬರ್ತಕ್ಕಂಥ ಅನುಭವ ತಮ್ಮೆಲ್ಲರಿಗೂ ಕೂಡ ಆಗಿದೆ. ಮತ್ತೆ ಮರುಭೂಮಿ ಪ್ರದೇಶದಲ್ಲಿ ಅಂದ್ರೆ ಸ್ನಾನ ಮಾಡುವಷ್ಟು ನೀರು ಬರ್ತದೆ. ಆದ್ರೆ ಲೇಖಕರಿಗೂ ಶ್ರೀಪತಿಗೂ ಸ್ನಾನದಲ್ಲಿ ವ್ಯತ್ಯಾಸ ಇತ್ತು. ಇಬ್ಬರಿಗೂ ಒಂದೇ ಆಗಿದ್ದಿಲ್ಲ. ಲೇಖಕರಿಗೆ ಬಿಸಿನೀರು ಬೇಕಾಗಿತ್ತು, ಶ್ರೀಪತಿಗೆ ಲೇಖಕರಿಗೆ ತೊಂದರೆ ಆಗಲಿಲ್ಲ. ಆದ್ರೆ ಶ್ರೀಪತಿಗೆ ಏನು ಮಾಡಿದ? ಆ ಬಿಸಿ ನೀರನ್ನ ತಣ್ಣಗೆ ಮಾಡಿಕೊಂಡು ಆಮೇಲೆ ಸ್ನಾನವನ್ನ ಮಾಡಿದ್ರು. ಸ್ನಾನವನ್ನ ಮಾಡಿ ಆದ್ಮೇಲೆ ಏನ್ ಮಾಡಿದ್ರು? ಅಲ್ಲೇ ಒಂದು ಬೆಳಗಿನ ಉಪಹಾರವನ್ನ ಸೇವನೆ ಮಾಡಿಬಿಟ್ಟು ಇದನ್ನ ಪ್ರಯಾಣ ಮಾಡಿ ಸುಸ್ತಾಗಿತ್ತು, ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಂಡು ಬಿಟ್ಟು ಏನ್ ಮಾಡಿದ್ರು? ವಾಪಸ್ ಇದನ್ನ ಎದ್ದು ಬಿಟ್ಟು ಅವರು ಸ್ಥಳವನ್ನ ನೋಡ್ಲಿಕ್ಕೆ ಸಿದ್ಧರಾದರು. ಲೇಖಕರ ಮೊದಲ ಸ್ಥಳ ಯಾವುದಾಗಿತ್ತು? ಅಂಬೇರ ಬೆಟ್ಟವನ್ನ ವೀಕ್ಷಣೆ ಮಾಡದಂತಕ್ಕಂಥದ್ದು ಆಗಿತ್ತು. ಅವಾಗ ಮಿತ್ರರನ್ನ ಕೇಳ್ತಾರೆ, ಅಂಬೇರ ಬೆಟ್ಟಕ್ಕೂ ಜಯಪುರಕ್ಕೂ ಸಿಟಿ ಬಸ್ ವ್ಯವಸ್ಥೆ ಇದೆನಾ ಅಂತ ಕೇಳ್ತಾರೆ. ಸಿಟಿ ಬಸ್ ಅಂದ್ರೆ ಗೊತ್ತಿದೆಯಲ್ಲ, ನಗರ ಸಾರಿಗೆ ಅಂತ ಹೇಳಿ ಕರಿತೀವಿ. ಬೆಂಗಳೂರಲ್ಲಿ, ದಾವಣಗೆರೆಯಲ್ಲಿ, ಚಿತ್ರದುರ್ಗದಲ್ಲಿ ನೀವು ನೋಡಿದ್ರಪ್ಪ ಅಂದ್ರೆ ನಗರ ಸಾರಿಗೆ ವ್ಯವಸ್ಥೆ ಇರುತ್ತೆ. ಈ ನಗರ ಸಾರಿಗೆ ವ್ಯವಸ್ಥೆ ಇತ್ತಪ್ಪ ಅಂದ್ರೆ ನಾವು ಕಡಿಮೆ ಬಸ್ ಚಾರ್ಜ್ನಲ್ಲಿ ನಾವು ಸ್ಥಳಗಳನ್ನ ಮುಟ್ಕೋಬಹುದು. ಇವತ್ತು ನಗರ ಸಾರಿಗೆ ಇಲ್ಲದೆ ಹೋದ್ರಪ್ಪ ಅಂದ್ರೆ ಆಟೋದರಿಗೆ ಹೆಚ್ಚಿನ ದುಡ್ಡನ್ನ ಕೊಡಬೇಕಾಗುತ್ತೆ. 5 ರೂಪಾಯಿ ಹೋಗ್ಬಿಡ್ತೀವಿ. ಆಟೋದವ್ರು ಮಿನಿಮಮ್ ಚಾರ್ಜ್ ಎಷ್ಟು ಕೇಳ್ತಾರೆ? 30 ರೂಪಾಯಿ. ಅವಾಗ ಕೈಗಳು ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಅವರು ಟಾಂಗಾದಲ್ಲಿ ಹೋಗ್ತಾರೆ. ಟಾಂಗಾ ಅಂದ್ರೆ ಗೊತ್ತಿದೆಯಲ್ಲ, ಕುದುರೆ ಗಾಡಿಯಲ್ಲಿ ಹತ್ಕೊಂಡು ಅವರು ಹೋಗ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡಿ. ಇದು ಮೊದಲನೇ ನುಡಿಯಲ್ಲಿ ತಿಳಿತಕ್ಕಂಥ ಅರ್ಥ ಆಯ್ತಾ? ಓಕೆ. ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. ಯಾರಿಗೆ? ಯಾಕಂದ್ರೆ ಈ ಹಿಂದೆ ಒಂದ್ಸಲ ಅವ್ರು ಏನ್ ಮಾಡಿದ್ರು? 15 ವರ್ಷಗಳ ಹಿಂದೆ ಹೋಗಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಈ ಸಲ ಎರಡನೇ ಸಲ ಜಯಪುರಕ್ಕೆ ಹೋಗ್ಬೇಕಾದ್ರೆ ಯಾರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ರು? ಶ್ರೀಪತಿ ಅವರನ್ನ ಕರೆದುಕೊಂಡು
ಹೋಗಿದ್ರು. ಅವರ ಜಯಪುರವನ್ನ ಮುಟ್ಟೋತ್ತಿಗೆ ಎಷ್ಟು ಗಂಟೆ ಆಗಿತ್ತು? 11 ಗಂಟೆ. ಆ 11 ಗಂಟೆಗೆ ರೈಲು ನಿಲ್ದಾಣದಲ್ಲಿ ಬಂದಿಳಿದಾಗ ಅವರನ್ನ ಸ್ವಾಗತಿಸಿದವರು ಯಾರು? ರೈಗಳು ಅವರನ್ನ ಸ್ವಾಗತಿಸಿ ಲೇಖಕರನ್ನ ಮತ್ತು ಶ್ರೀಪತಿ ಅವರನ್ನ ಎಲ್ಲಿಗೆ ಕರೆದುಕೊಂಡು ಹೋದರು? ಮನೆಗೆ ಕರೆದುಕೊಂಡು ಹೋದರು. ಅವರ ಮನೆ ಎಲ್ಲಿತ್ತು? ಊರಿನ ಹೊರಭಾಗದಲ್ಲಿತ್ತು. ಊರಿನ ಹೊರಭಾಗದಲ್ಲಿತ್ತು. ಸುತ್ತಲೂ ಯಾವುದರಿಂದ ಆವೃತವಾಗಿತ್ತು? ಸುತ್ತಲಿಂದ ಆವೃತವಾಗಿತ್ತು. ಅವರ ಸ್ನಾನಕ್ಕೆ ನೀರು ಕಾಯಿಸುವ ಅವಶ್ಯಕತೆ ಇಲ್ಲ. ಲೇಖಕರು ಯಾವುದನ್ನು ಸ್ನಾನ ಮಾಡಿದ್ರು? ಶ್ರೀಪತಿ ಅವರು ಯಾವುದನ್ನು ಸ್ನಾನ ಮಾಡಿದ್ರು? ನೀರಿನಲ್ಲಿ ಸ್ನಾನ ಮಾಡಿದ ನಂತರ ಅವರಿಗೆ ಆತಿಥ್ಯವನ್ನ ಮಾಡಿದ್ರು. ಫಸ್ಟ್ ಏನು? ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ರು. ಟಿಫನ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡಿದ್ರು? ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಂಡ್ಬಿಟ್ಟು ಆ ಜಯಪುರದಲ್ಲಿ ಮೊದಲಿನ ಸ್ಥಳವನ್ನ ನೋಡ್ಲಿಕ್ಕೆ ಸಿದ್ಧರಾದರು. ಅವರು ಯಾವ ಸ್ಥಳವನ್ನ ನೋಡ್ಬೇಕನ್ನೋದು ಮೊದಲ ಆಸೆ ಆಗಿತ್ತು. ಅಂಬೇರ ಬೆಟ್ಟಕ್ಕೆ ಯಾವ್ದ್ರಲ್ಲಿ ಹೋದ್ರು? ಟಾಂಗ ಅಂದ್ರೇನು? ಇಷ್ಟು ಆ ಪ್ಯಾರಾಗ್ರಾಫ್ ಅಲ್ಲಿ ಅರ್ಥ ಆಗ್ತದೆ ಭಾವಿಸ್ತೀನಿ. ಅಂದ್ರೆ ರೈಗಳ ಮನೆಗೆ ಲೇಖಕರು ಅಂತಕ್ಕಂಥವ್ರು ಭೇಟಿಯನ್ನ ಕೊಟ್ಟಾಗ ಅವರು ಯಾವ ರೀತಿ ಅತಿಥಿ ಸತ್ಕಾರ ಮಾಡಿದ್ರು ಅನ್ನೋದನ್ನ ಈ ಒಂದು ಪ್ರಸ್ತುತ ಪ್ಯಾರಾಗ್ರಾಫ್ ನಲ್ಲಿ ನೋಡಿ. ಎರಡನೇ ಪ್ಯಾರಾಗ್ರಾಫ್ ನೋಡಿ ಮಕ್ಕಳೇ. ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದವು. ನೋಡ್ರಿ, ಲೇಖಕರ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡಿದ್ದು ಯಾವ್ದಪ್ಪ? ಜಯಪುರದ ಬೀದಿಗಳು. ಬೀದಿ ಅಂದ್ರೆ ಗೊತ್ತಿದೆಯಲ್ಲ, ಅಗಲವಾದ ರಸ್ತೆಗಳು. ಬೀದಿ ಗೊತ್ತಾ? ನಮ್ಮ ಭಾಗದಲ್ಲಿ ಹೆಂಗ ರಸ್ತೆಗಳಿದ್ವು, ಅವ್ರ ಭಾಗದ ರಸ್ತೆಗಳು ಹೆಂಗಿತ್ತು ನೋಡ್ಕೊಳ್ಳಿ. ಈಗ ಲೇಖಕರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅಂಬೇರ ಜಯಪುರದ ಮಾರ್ಗವಾಗಿ ಹೋಗ್ತಾರೆ. ಆಗ ಜಯಪುರದಲ್ಲಿ ಹೋದಾಗ ಅವರ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರಿದ್ವು? ಬೀದಿಗಳು, ವಿಶಾಲವಾದ ಬೀದಿಗಳು. 1 ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು. ನೋಡ್ರಿ, ಆ ಬೀದಿಗಳು ನಿರ್ಮಾಣ ಆಗಿ ಎಷ್ಟು ವರ್ಷ ಆಗಿದ್ವು? 1 ಶತಮಾನ. ಶತಮಾನ ಅಂದ್ರೆ ಎಷ್ಟು ವರ್ಷ? 100 ವರ್ಷಗಳ ಅವಧಿಯನ್ನ 1 ಶತಮಾನ ಅಂತ ಹೇಳಿ ಕರಿತೀವಿ. ಈಗ ಎಷ್ಟು ಶತಮಾನ ಮುಗಿದಿದ್ದಾವೆ? 20 ಶತಮಾನ ಕಂಪ್ಲೀಟ್ ಆಗಿಬಿಟ್ಟು 21ನೇ ಶತಮಾನದಲ್ಲಿ ನಾವು 24ನೇ ವರ್ಷವನ್ನ ಕಳೀತಾ ಇದ್ದೀವಿ. ಕಾಲ್ಭಾಗವನ್ನ ಕಳೀತಾ ಇದ್ದೀವಿ. ಓಕೆನಾ? 1 ಶತಮಾನದ ಹಿಂದೆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಕೂಡ ಅಷ್ಟೇ ಅಗಲವಾಗಿದೆ. ನಮ್ಮಲ್ಲಿ ನೋಡಿಕೊಂಡ್ರೆ ಒಂದು 5 ವರ್ಷ ಆದ್ಮೇಲೆ ಆ ರಸ್ತೆಗೆಲ್ಲ ಮುಂದಕ್ಕೆ ಬಂದ್ಬಿಡ್ತೀವಿ. ಚರಂಡಿನೆಲ್ಲ ಮನೆ ಒಳಗೆ ಮಾಡ್ಕೊಳ್ಬಿಡ್ತೀವಿ ಸರ್. ನಮ್ಮಲ್ಲಿ ಒತ್ತುವರಿ ಅಲ್ಲಿ ಏನಿದ್ದಿಲ್ಲ, ಒತ್ತುವರಿ ಇದ್ದಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಒತ್ತುವರಿ ಮಾಡ್ಕೊಳ್ಳಂಗಿಲ್ಲ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ನೋಡಿಕೊಂಡ್ರೆ ಒಂದು ಹುಲ್ಲುವರಿ ಒತ್ಕೊಂಡು ಹೋಗಕ್ಕಾಗಲ್ಲ ಸರ್, ಒಂದು ಕಟ್ಟಿವರಿ ಒತ್ಕೊಂಡು ಹೋಗಕ್ಕಾಗಲ್ಲ. ಅಷ್ಟು ಒತ್ತಿ ಕಟ್ಟಿ ಮನೆ ಕಟ್ಟಿಬಿಡೋದು. ಒಂದು ಸ್ಕೂಟರ್ ಹೋಗಂಗಿರಲ್ಲ ಸರ್ ಜಾಗ, ಅಷ್ಟು ಇಕ್ಕಟ್ಟು. ಅಲ್ಲಿ ಜಯಪುರದ ಬೀದಿಗಳು ಏನಾಗಿದ್ವು? ಅಗಲವಾಗಿದ್ವು ಮತ್ತು ವಿಶಾಲವಾಗಿದ್ವು. ಬಹಳ ಅಗಲವಾದ ಬೀದಿಗಳು, ನೇರವಾದವುಗಳು. ನೋಡ್ರಿ, ಸಮಾನಾಂತರ ಸರಳ ರೇಖೆಯಲ್ಲಿದ್ವು. ರೈಲಲ್ಲಿ ಹೆಂಗಿದ್ವು? ಹಂಗ. ರೈಲಲ್ಲಿ ಎಲ್ಲಿ ಕೂಡ ಕೊಡಲ್ಲ ಸರ್, ಅವು ಸಮಾನಾಂತರ ಸರಳ ರೇಖೆಯಲ್ಲಿ ಇರ್ತಾರೆ. ಬಹಳ ಅಗಲ ನೇರ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತಿತ್ತು. ದೇಶೀಯ ಒಂದು ಶೈಲಿಯನ್ನ ಬಳಸ್ಕೊಂಡ್ಬಿಟ್ಟು ಅಲ್ಲಿ ಕಟ್ಟಡಗಳನ್ನ ರಚನೆ ಮಾಡಿ, ಪಾಶ್ಚಿಮಾತ್ಯ ಶೈಲಿಯ ಕಟ್ಟಡಗಳನ್ನ ಕಟ್ಟಿದ್ದಿಲ್ಲ. ಜಯಪುರದಲ್ಲಿ ಕಟ್ಟಡಗಳು ಯಾವ ಶೈಲಿ ಇದ್ದಿದ್ವು? ದೇಶೀಯ ಶೈಲಿ. ನಮ್ಮ ದೇಶದ ಶೈಲಿಯನ್ನ, ದೇಶದೊಳಗಿನ ಶೈಲಿಯನ್ನ ಅನುಸರಿಸಿ ಕಟ್ಟಡಗಳನ್ನ ಕಟ್ಟಿದ್ರು. ಅವು ಒಂದು ಕಡೆಯಿಂದ ಕೊನೆಯ ಭಾಗ ಕಾಣ್ತದೆ. ಅಷ್ಟು ನೇರವಾಗಿತ್ತು ರಸ್ತೆಗಳು. ಏನು ನೇರವಾಗಿ ರಸ್ತೆಗಳು ಇದ್ರಪ್ಪ ಅಂದ್ರೆ ಆಕ್ಸಿಡೆಂಟ್ ಆಗೋದು ಬಹಳ ಕಡಿಮೆ. ಕಂಪ್ಯೂಟರ್ ಗೊತ್ತಿರುತ್ತಪ್ಪ ಅಂದ್ರೆ ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣುವುದಿಲ್ಲ. ಒಂದೊಂದು ದೇಶದ್ದು ಆಗಿ ಪ್ರತ್ಯೇಕವಾಗಿ ಕಾಣುವುದು. ಶೈಲಿ ಒಂದೇ ರೀತಿ ಇತ್ತು, ಅಲಂಕಾರದಲ್ಲಿ ಏನಿತ್ತು ವ್ಯತ್ಯಾಸ ಇತ್ತು. ಆದುದರಿಂದಲೇ ನನಗೆ ಅವುಗಳ ಮೇಲೆ ಬಹು ಮೋಹ. ಅಲ್ಲಿರ್ತಕ್ಕಂಥ ಕಟ್ಟಡಗಳ ಮೇಲೆ, ಬೀದಿಗಳ ಮೇಲೆ ಹೆಚ್ಚಿಗೆ ಇಷ್ಟ ಆಯ್ತು. ಯಾರಿಗೆ? ಲೇಖಕರಿಗೆ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ನೋಡ್ರಿ, ಅಲ್ಲಿ ಬೀದಿಗಳೆಲ್ಲ ಕೂಡಬೇಕಾದ್ರೆ ಏನಾಗ್ಬೇಕು? ಚೌಕ. ಚೌಕ ಅಂದ್ರೇನು? ವೃತ್ತಗಳು.
ಇಲ್ಲಿ ಕೂಡ ಸಿರಿಗೆರೆ ಸರ್ಕಲ್ ಅಂತ ಇದೆ, ಹೌದಾ? ಈ ಕಡೆ ಸಿರಿಗೆರೆದು ಒಂದು ಮುಟ್ತದೆ, ಆ ಕಡೆಗೆ ದಾವಣಗೆರೆದು ಒಂದು ಬರುತ್ತೆ, ಈ ಕಡೆ ಚಿತ್ರದುರ್ಗದ ಒಂದು ಬರುತ್ತೆ, ಆ ಕಡೆ ಚಿಕ್ಕಬೆನ್ನೂರು ಒಂದು ಬರುತ್ತೆ. 4 ಬೀದಿಗಳು ಕೂಡುವಂತ ಸ್ಥಳಕ್ಕೆ ಏನು ನಿರ್ಮಾಣ ಮಾಡ್ತಾ ಇದ್ರು? ವೃತ್ತ ಅಥವಾ ಸರ್ಕಲ್. ನಿಮ್ಮೂರಿನಲ್ಲೂ ಕೂಡ ಸರ್ಕಲ್ಗಳು ಇರ್ತವೆ ಸರ್. ಚಿತ್ರದುರ್ಗದಲ್ಲಿನೂ ಕೂಡ ಮದಕರಿ ನಾಯಕ ಸರ್ಕಲ್, ಒನಕೆ ಓಬವ್ವ ಸರ್ಕಲ್ ಅಂತ ಹೇಳಿಬಿಟ್ಟು ಅದ ನೋಡ್ರಿ ಸರ್. ಅಂದ್ರೆ 4 ಬೀದಿಗಳು ಕೂಡುವಂತ ಸ್ಥಳದಲ್ಲಿ ಏನು ನಿರ್ಮಾಣ ಮಾಡ್ತಾ ಇದ್ರು? ಸರ್ಕಲ್ ಅಂತೇಳಿ. ಅಲ್ಲಿ ಕೂಡ ಸರ್ಕಲ್ಗಳಿದ್ದು ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ, ಕೆಲವೊಂದು ಕಡೆಗಳಲ್ಲಿ ಮಹಾದ್ವಾರಗಳನ್ನ ನಿರ್ಮಾಣ ಮಾಡಿದ್ರು. ಅಲ್ಲದೆ ಜಯಪುರ ಬಣ್ಣಗಾರರ ತವರು. ಜಯಪುರ ಬಣ್ಣಗಾರರ ತವರೂರಾಗಿತ್ತು. ಯಾಕೆ ಅಂತಂದ್ರೆ ಅಲ್ಲಿ ಹಸಿರು ಬೆಳಗಿತ್ತು. ಅದಕ್ಕಾಗಿ ಅವರು ಬಣ್ಣಗಳನ್ನ ನೋಡಿ ಸಂತೋಷ ಪಡ್ತಾ ಇದ್ರು. ನಾವು ನೋಡ್ರಿ ಪ್ರಕೃತಿಯಲ್ಲಿರ್ತಕ್ಕಂಥ ಹಸಿರನ್ನ ನೋಡಿ ಸಂತೋಷ ಪಡ್ತೀವಿ. ಜಯಪುರದ ಜನರು ನಾವು ಬಟ್ಟೆಗಳಲ್ಲಿರ್ತಕ್ಕಂಥ ಬಣ್ಣಗಳನ್ನ ನೋಡಿ ಸಂತೋಷ ಪಡ್ತಾರೆ. ಜಯಪುರ ಯಾವುದರ ತವರೂರಾಗಿತ್ತು? ಬಣ್ಣಗಳ ತವರೂರು ಆಗಿತ್ತು ಅಂತಕ್ಕಂಥದ್ದು. ಅಲ್ಲಿ ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಟ್ಟೆಗಳಿಗೆ ಬಣ್ಣ ಹಾಕ್ತಕ್ಕಂಥ, ಕೈಗಳಿಗೆ ಬಣ್ಣವನ್ನ ಕಟ್ತಾರೆ. ಈ ಮದರಂಗಿ ಅನ್ನೋದು ಬಂದದ್ದು ಎಲ್ಲಿಂದಪ್ಪ ಅಂದ್ರೆ ರಾಜಸ್ಥಾನದಿಂದ. ಅದನ್ನೆಲ್ಲ ಡಿಸೈನ್ ಹಾಕ್ತಕ್ಕಂಥ, ಅವ್ರು ಹಾಕಿರ್ತಕ್ಕಂಥ ಬಣ್ಣಗಳಲ್ಲಿ ಸಂತೋಷವನ್ನ ಪಡ್ತಾ ಇದ್ರು. ನೋಡ್ರಿ, ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು? ಮತ್ತೆ ಗಿಡ ಮರಗಳಿಲ್ಲದೆ ಇದ್ರಪ್ಪ ಅಂದ್ರೆ ಮತ್ತೆ ಯಾವ್ದ್ರ ಮೂಲಕ ಸಂತೋಷ ಪಡ್ತಾ ಇದ್ರು? ಒಬ್ಬರಿಗೊಬ್ಬರು ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕಿದ್ರು. ನಮ್ಮ ಸ್ಕೂಲಲ್ಲಿ ಕೂಡ ವಾರ ಬುಧವಾರ ದಿವಸ ಕಲರ್ ಡ್ರೆಸ್ ಹಾಕಿದಾಗ ನಮ್ಮ ಸ್ಕೂಲನ್ನು ಕೂಡ ಏನಾಗಿರುತ್ತೆ? ಹೋಳಿ ಹಬ್ಬ ಆಗಿರುತ್ತೆ. ಹೋಳಿ ಹಬ್ಬದ ದಿನದಂದು ನಾವೇನ್ ಮಾಡ್ತೀವಿ? ವಿವಿಧ ರೀತಿಯ ಬಣ್ಣದ ಆಟವನ್ನು ಆಡ್ತೀವಿ ಸರ್, ಕಾಮನ್ ಸುಟ್ಟು, ಹೌದಾ? ಹಾಗೆಂದು ಏನೋ ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ, ಪೈಜಾಮು, ಸೀರೆ, ರವಿಕೆ, ಮೇಲುದೆ ತೊಡುವ ಅಭ್ಯಾಸದವರು. ನೋಡ್ರಿ, ಜಯಪುರದ ಸ್ತ್ರೀಯರು ಧರಿಸುವಂತ ಬಟ್ಟೆಗಳು ಯಾವ್ಯಾವು? ಲಂಗ ನೋಡಿದಿರಲ್ಲ ನೀವು ಅವಾಗ. ಆಮೇಲೆ ಪೈಜಾಮ್, ಲೂಸ್ ಇರ್ತಕ್ಕಂಥದ್ದು ಪೈಜಾಮ್. ಸೀರೆ ಗೊತ್ತಿದೆ ನಿಮಗೆ. ಆಮೇಲೆ ರವಿಕೆ, ಬ್ಲೌಸ್. ರವಿಕೆ ಅಂದ್ರೆ ಗೊತ್ತಿದೆಯಲ್ಲ, ಬ್ಲೌಸ್. ಮೇಲುದೆ, ಅದಕ್ಕೆ ಹಾಕಂತಾರಲ್ಲ ವೇಲ್, ಮೇಲುದೆ. ತೊಡುವ ಅಭ್ಯಾಸ. ಅದರಲ್ಲೂ ಜಯಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟಪ್ಪ ಅಂದ್ರೆ ಕೆಂಪು, ಕಿತ್ತಳೆ, ಹಳದಿ ಅಂದರೆ ಪ್ರಾಣ. ಜಯಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟಪ್ಪ? ಕೆಂಪು, ಕಿತ್ತಳೆ ಬಣ್ಣ, ಹಳದಿ ಬಣ್ಣ ಅಂತಕ್ಕಂಥ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಕಾಣ್ತಾ ಇತ್ತು. ಜಯಪುರದ ಜನರ ಬಟ್ಟೆಗಳು ಹೇಗಿದ್ವಪ್ಪ ಅಂದ್ರೆ ಕಲರ್ಫುಲ್ ಆಗಿದ್ವು. ಗಂಡಸರು ಕೂಡ ರಂಗುರಾಯಿವೆ. ಅವ್ರು ಏನ್ ಮಾಡ್ತಾ ಇದ್ರು? ಪಂಚೆ, ಅಂಗಿಗಳನ್ನ ಧರಿಸ್ತಾ ಇದ್ರು. ಅದರಲ್ಲಿ ಕಲಾತ್ಮಕತೆ ಇದ್ದಿಲ್ಲ. ಅವರು ಧರಿಸುವಂತಹ ರುಮಾಲು ಇದೆಯಲ್ಲ, ಅದರಲ್ಲಿ ಮಾತ್ರ ಏನಿತ್ತು? ರಂಗು ರಂಗಿನ ಮುಂಡಾಸುಗಳನ್ನ ಧರಿಸ್ತಾ ಇದ್ರು. ಎಷ್ಟು? 30 ಮೊಳ. ಹಿಂಗ ಒಂದು ಮೊಳ ಅಂದ್ರೆ ಇಷ್ಟು, 30 ಮೊಳದ ಮುಂಡಾಸನ್ನ ಧರಿಸ್ತಾ ಇದ್ರು. ಮುಂಡಾಸು ಅಂದ್ರೆ ಗೊತ್ತಿದೆಯಲ್ಲ, ಪೇಟ, ರುಮಾಲು ಅಂತ ಹೇಳಿ ಕರೀತೀವಿ. 300 ಬಣ್ಣಗಳನ್ನ ನರಳಿಸುವುದುಂಟು. ಆ ರುಮಾಲಿನಲ್ಲಿ ಎಷ್ಟು ಬಣ್ಣಗಳಿದ್ವು? 300 ಬಣ್ಣಗಳು. ಸುತ್ತಿನ ಅವರ ದೇಸಿ ಮುಂಡಾಸನ್ನ ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿನೇ ಕಾಣಿಸ್ತದೆ. ರುಮಾಲ್ ಸುತ್ಕೊಂಡ್ರಪ್ಪ ಅಂದ್ರೆ ಅವ್ರು ಕಾಣ್ತಕ್ಕಂಥ ಸ್ಟೈಲನೇ ಬದಲಾವಣೆ ಆಗುತ್ತೆ. ನೀವು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಮೇಲೆ ಕುಚ್ಚ ಬಿಟ್ಕೊಂಡು ಹಿಂದ್ ಕಟ್ತೀವಿ ನೋಡಿ ಸರ್ ರುಮಾಲ್, ಆ ಟೈಪ್ ಇರ್ತಕ್ಕಂಥದ್ದು ಇಲ್ಲಿ ಬರ್ತದೆ ನೋಡ್ರಿ. ಬೆಳಗಿನ ತಾಣ ಆ ಜಯಪುರದ ಅಂದ ಚಂದವನ್ನ ವರ್ಣಿಸಿಕೊಂತ ಹೋಗ್ತಾರೆ, ಹೌದಾ? ಇವತ್ತಿನ ದಿನಕ್ಕೆ ಇಷ್ಟು ಪಾಠ ಸಾಕು. ಇವತ್ತು ಮಾಡಿರುವಂತಹ ಪಾಠದಲ್ಲಿ ನಿಮಗೇನಾದರೂ ಸಂದೇಹಗಳು ಇದ್ರಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಟಾಪಿಕ್? ಏನಿಲ್ಲ. ಜಯಪುರದ ಪರಿಚಯ ಆಯ್ತಾ? ಓಕೆ. ಆ ಜಯಪುರದ ಅಂದ ಚಂದ ಹೆಂಗಿತ್ತು, ಮತ್ತೆ ಅಲ್ಲಿ ಧರಿಸ್ತಕ್ಕಂಥ ಬಟ್ಟೆಗಳು ಯಾವ್ಯಾವು, ಅವ್ರಿಗೆ ಯಾವ್ಯಾವ ಬಣ್ಣಗಳು ಇಷ್ಟ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿರಿ. ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ಬೆಳಗಿನ ತಾಣ ಜಯಪುರ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿಯನ್ನ ಬರ್ಕೊಂಡು ಬರಬೇಕು. ಓಕೆ. ಇದುವರೆಗೂ ಕೂಡ ಪಾಠವನ್ನ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು.